ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಸರಣಿ ಸೇವಾ ಸಂಚಯ ರೋಟರಿ ನಿಮಗಾಗಿಗೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವು ಯಾವುದೋ ಒಂದು ವಿಷಯವನ್ನು ತಗೊಂಡು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇವೆ. ಇವತ್ತು ಕೂಡ ನಾವೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ನ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಇದು ಮೆಡಿಕಲ್ ಫೀಲ್ಡಿನಲ್ಲಿರುವಂತಹ ಒಂದು ಹೊಸ ಸಬ್ಜೆಕ್ಟ್ ಅಂತ ಹೇಳಿದ್ರು, ಬಹಳಷ್ಟು ಮುಖ್ಯವಾಗಿರುವಂತಹ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಅದೇ ನಾವಿವತ್ತು ಚರ್ಚೆ ಮಾಡಲಿಕ್ಕಿರುವಂಥದ್ದು ಪ್ಯಾಲೇಟಿವ್ ಮೆಡಿಸಿನ್ ಮತ್ತೆ ಸಪೋರ್ಟಿವ್ ಕೇರ್ನ ಕುರಿತು. ಸಾಮಾನ್ಯವಾಗಿ ಈಗ ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ ಇದರಲ್ಲಿ ಬಹಳಷ್ಟು ಜನರಿಗೆ ಇದು ಹೊಸತಾಗಿರ್ಬೋದು. ಯಾಕಂದ್ರೆ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಕೇಳುವಂತಹ ಮೆಡಿಕಲ್ ಟರ್ಮ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಇದನ್ನು ಹೊಸತು ಅಂತ ಅಂದ್ಕೊಳ್ಬೋದು. ಆದರೆ ಸಿಂಪಲ್ ಭಾಷೆಯಲ್ಲಿ ನಾವು ಪ್ಯಾಲೇಟಿವ್ ಕೇರ್ ಅನ್ನೋದು ಏನು ಅಂತ ಕೇಳಿದ್ರೆ, ಕೆಲವು ಡಿಸೀಸಸ್ಗಳು ಅಂದರೆ ಪ್ರೊಲಾಂಗ್ಡ್ ಡಿಸೀಸಸ್ಗಳು ಏನಿರ್ತದೆ ಅದರಲ್ಲಿ ತುಂಬ ಹೆವಿ ಸಫರಿಂಗ್ಸ್ಗಳಿರ್ತದೆ. ಇಂತಹ ಸಂದರ್ಭದಲ್ಲಿ ಆ ಪೇಷಂಟ್ಸ್ಗಳಿಗೆ ಆ ಸಫರಿಂಗನ್ನು ರೆಡ್ಯೂಸ್ ಮಾಡುವಂಥದ್ದು, ಅವರು ಅನುಭವಿಸುವಂತಹ ಪೇಯ್ನನ್ನು ರೆಡ್ಯೂಸ್ ಮಾಡುವಂಥದ್ದು ಈ ಪ್ಯಾಲೇಟಿವ್ ಕೇರ್ನ ಮುಖ್ಯ ಉದ್ದೇಶ ಆಗಿರ್ತದೆ. ಇದು ಕೇವಲ ಇಷ್ಟಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡದೆ ಅದರ ಜೊತೆಗೆ ಒಬ್ಬ ಪೇಷಂಟ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಬೇಕಿರುವಂತಹ ಒಂದು ಇಮೋಷನಲ್ ಸಪೋರ್ಟ್ ಇರ್ಬೋದು, ಅಥವಾ ಒಂದು ಸೋಷಿಯಲ್ ನೀಡ್ಸ್ಗಳು, ಅವರ ಸೋಷಿಯಲ್ ನೀಡ್ಸ್ ಅಥವಾ ಸ್ಪಿರಿಚುವಲ್ ನೀಡ್ಸ್ಗಳು ಏನಿರ್ತದೆ ಅದನ್ನು ಫುಲ್ಫಿಲ್ ಮಾಡುವಂಥದ್ದಾಗಿರ್ಬೋದು. ಮತ್ತು ಅದರ ಜೊತೆಗೆ ಅವರನ್ನು ಕೇರ್ ಮಾಡುವಂಥ ಫ್ಯಾಮಿಲಿ, ಅವರಿಗೂ ಕೂಡ ಕೆಲವು ನೀಡ್ಸ್ಗಳಿರ್ತದೆ ಮತ್ತು ಅವರಿಗೂ ಕೂಡ ಡಿಸಿಷನ್ ಮೇಕಿಂಗ್ನಲ್ಲಿ ಒಂದು ಸಪೋರ್ಟ್ ಬೇಕಿರ್ತದೆ. ಅಂಥ ಸಪೋರ್ಟನ್ನು ಕೂಡ ಕೊಡುವ ಕೆಲಸ ಈ ಪ್ಯಾಲೇಟಿವ್ ಮೆಡಿಸಿನ್ ಮತ್ತು ಸಪೋರ್ಟಿವ್ ಕೇರ್ನಲ್ಲಿ ನಡೀತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡಲಿಕ್ಕೆ ಬಹಳಷ್ಟು ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ. KMCಯ ಡಿಪಾರ್ಟ್ಮೆಂಟ್ ಆಫ್ ಪ್ಯಾಲೇಟಿವ್ ಮೆಡಿಸಿನ್ ಆ್ಯಂಡ್ ಸಪೋರ್ಟಿವ್ ಕೇರ್ ಇದರ ಪ್ರೊಫೆಸರ್ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರುವಂತಹ ಡಾಕ್ಟರ್ ನವೀನ್ ಸಲೀನ್ಸ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಫಸ್ಟ್ ನಾನು ಈಗಾಗಲೇ ಹೇಳಿದಾಗೆ ಇಟ್ಸ್ ಅ ರಿಲೇಟಿವ್ ಫಾರ್ ಅ ಲೇ ಮ್ಯಾನ್, ಫಾರ್ ಅ ಕಾಮನ್ ಪರ್ಸನ್ ಇದು ರಿಲೇಟಿವ್ಲಿ ಹೊಸ ಟರ್ಮ್ ಪ್ಯಾಲೇಟಿವ್ ಕೇರ್ ಅನ್ನುವಂಥದ್ದು. ಸರ್ ಏನು ಸರ್ ಪ್ಯಾಲೇಟಿವ್ ಕೇರ್ ಅನ್ನೋದು? ಸೊ ನೀವು ಈಗ ಹೇಳಿದ ಹಾಗೆ ಪ್ಯಾಲೇಟಿವ್ ಕೇರ್ ಆ್ಯಂಡ್ ಸಪೋರ್ಟಿವ್ ಕೇರ್ ಎರಡು ವಿಷಯ ಉಂಟು. ಸೊ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದರೆ ನೀವು ಈಗಷ್ಟೇ ಮೆನ್ಷನ್ ಮಾಡಿದ ಹಾಗೆ ಪ್ರತಿಯೊಂದು ಕಾಯಿಲೆಯಲ್ಲಿ ಎರಡು ಆಸ್ಪೆಕ್ಟ್ ಇರ್ತದೆ. ಒಂದು ಕಾಯಿಲೆ ಸಂಬಂಧಪಟ್ಟ ಟ್ರೀಟ್ಮೆಂಟ್, ಇನ್ನೊಂದು ವ್ಯಕ್ತಿ ಸಂಬಂಧಪಟ್ಟ ಟ್ರೀಟ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಕ್ಯಾನ್ಸರ್ ಕಾಯಿಲೆ ಅಥವಾ ಒಂದು ಬೇರೆ ಹೃದಯದ ಕಾಯಿಲೆ ಇರ್ಬೋದು. ಈಗ ಆ ಸ್ಪೆಷಲಿಸ್ಟ್ ಆ ಕಾಯಿಲೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾನ್ಸರ್ ಕಾಯಿಲೆಗೆ ಆಂಕಾಲಜಿಸ್ಟ್ ಕೀಮೋಥೆರಪಿಯ, ಸರ್ಜರಿಯ, ರೇಡಿಯೋಥೆರಪಿ ಕೊಡ್ತಾರೆ. ಇದು ಕಾಯಿಲೆಗೆ ಸರಿಯಾಗಿ ಕೊಡುವಂಥ ಟ್ರೀಟ್ಮೆಂಟ್. ಬಟ್ ಆ ಕಾಯಿಲೆಯಿಂದಾಗಿ ವ್ಯಕ್ತಿ ಮೇಲೆ ಬಹಳಷ್ಟು ಪರಿಣಾಮ ಬರ್ತದೆ. ಅಂತ ಹೇಳಿದರೆ ಸಿಮ್ಟಮ್ಸ್ ಅಂತ ಹೇಳಿದರೆ ನೋವು ಇರ್ಬೋದು, ಪೇಯ್ನ್, ಅಥವಾ ಬೇರೆ ಬೇರೆ ಥರದ ಫಿಸಿಕಲ್ ಸಿಮ್ಟಮ್ಸ್ನ, ಅಥವಾ ಆಂಗ್ಸೈಟಿ, ಡಿಪ್ರೆಷನ್, ಅಥವಾ ಬೇರೆ ಥರ ಮಾನಸಿಕ ಸಿಮ್ಟಮ್ಸ್, ಅಥವಾ ಓವರಾಲ್ ಕೇರ್ ನೀಡ್ಸ್ ಅಂತ ಹೇಳ್ತೇವೆ. ಇದು ಒಂದು ಭಾಗ. ಇನ್ನೊಂದು ಕಾಯಿಲೆಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಒಂದು ಭಾಗ ಇರ್ತದೆ. ಸೊ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಕೊಡುವಾಗ ನಾವು ಕಾಯಿಲೆಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಒಂದು ಪೇಷಂಟ್ ಅಥವಾ ಒಂದು ವ್ಯಕ್ತಿ ರಿಸೀವ್ ಮಾಡುವಾಗ ಅದರ ಜೊತೆಯಾಗಿ ಆ ವ್ಯಕ್ತಿಗೆ ಸಂಬಂಧಪಟ್ಟ ಟ್ರೀಟ್ಮೆಂಟನ್ನು ಕೂಡ ಕೊಡಬೇಕು. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ಹೆಚ್ಚಿನ ನಾವು ಪೇಷಂಟ್ಸ್ ನೋಡ್ತೇವೆ ಕಾಯಿಲೆಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ತಗೊಳ್ತಾ ಇರುವಾಗ ಅವರ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೇವೆ ಭಾಳಷ್ಟು ಬ್ಯಾಡ್ ಇರ್ತದೆ, ಅಥವಾ ತುಂಬ ಪೇಯ್ನ್ ಅಥವಾ ತುಂಬ ಸಫರಿಂಗಲ್ಲಿ ಇರ್ತಾರೆ. ಕೆಲವರು ಆ ಮಧ್ಯದಲ್ಲಿ ಆ ಟ್ರೀಟ್ಮೆಂಟನ್ನು ಬಿಟ್ಟು ಹೋಗ್ತಾರೆ. ಯಾಕಂದರೆ ಆ ಟ್ರೀಟ್ಮೆಂಟ್ ತಗೊಳ್ಳುವಂಥ ಶಕ್ತಿ ಇರೋದಿಲ್ಲ, ಅಥವಾ ಆ ಕಾಯಿಲೆಯಿಂದ ಬಂದಂಥ ಅಥವಾ ಟ್ರೀಟ್ಮೆಂಟಿಂದ ಬಂದಂಥ ಸೈಡ್ ಎಫೆಕ್ಟ್ಸ್ ತುಂಬ ಇರ್ತದೆ. ಸೊ ಒಟ್ಟೊಟ್ಟಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ನಾವು ನಿಮಗೊಂದು ಉದಾಹರಣೆ ಕೊಡೋದಿದ್ರೆ, ಈಗ ಬಾಯಿಯೊಳಗೆ ಬರುವಂಥ ಒಂದು ಕ್ಯಾನ್ಸರ್, ಅದಕ್ಕೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ಕೊಡುವಾಗ, ಆ ಕೀಮೋಥೆರಪಿ ಕೊಡುವಾಗ, ರೇಡಿಯೋಥೆರಪಿ ಕೊಡುವಾಗ ಆ ಕಾಯಿಲೆಗಿಂತ ನೋವು ಟ್ರೀಟ್ಮೆಂಟ್ ಕೊಡುವಾಗ ಭಾಳಷ್ಟು ಜಾಸ್ತಿ ಆಗ್ತದೆ. ಜನರಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ, ನೋವಿಂದಾಗಿ ನಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ, ಒಂಥರ ವಿಪರೀತ ಸ್ಥಿತಿಗೆ ಹೋಗ್ತದೆ. ಆಗ ನಾವು ಪ್ಯಾಲಿಯೇಟಿವ್ ಕೇರನ್ನು ಸೈಮಲ್ಟೇನಿಯಸ್ ಆಗಿ ಕೊಡದಿದ್ದರೆ ಅವರು ಮಧ್ಯದಲ್ಲಿ ಆ ಟ್ರೀಟ್ಮೆಂಟನ್ನು ಬಿಟ್ಟು ಹೋಗ್ತಾರೆ. ಸೊ ಇದು ಒಂದೇ ನಾಣ್ಯದ ಎರಡು ಮುಖಗಳು. ಈಗ ನಾವು ಡಿಸೀಸ್ ಡಿರೆಕ್ಟೆಡ್ ಥೆರಪಿ ಅಂತ ಹೇಳ್ತೇವೆ. ಅಂತ ಹೇಳಿದರೆ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆ, ಇನ್ನೊಂದು ಪರ್ಸನ್ ಡಿರೆಕ್ಟೆಡ್ ಥೆರಪಿ ಅಂದರೆ ವ್ಯಕ್ತಿಗೆ ಸಂಬಂಧಪಟ್ಟ, ಅದು ಒಂದು ನಾಣ್ಯದ ಎರಡು ಮುಖಗಳು. ಇಲ್ಲಿವರೆಗೆ ಏನಾಗಿದೆ ಅಂತ ಹೇಳಿದರೆ, ನಮ್ಮ ವೈದ್ಯಕೀಯ ಹಂತದಲ್ಲಿ ಅಥವಾ ವೈದ್ಯಕೀಯ ಪ್ರಾಕ್ಟೀಸಲ್ಲಿ ನಮ್ಮ ಡಿಸೀಸ್ ಡಿರೆಕ್ಟೆಡ್ ಥೆರಪಿ ಬಗ್ಗೆ ಮಾತ್ರ ಫೋಕಸ್ ಉಂಟು. ಅಂದರೆ ನಮ್ಮ ಎಲ್ಲ ಔಷಧಿಗಳು ಅಥವಾ ಇದು ಕಾಯಿಲೆಗೆ
ಬಟ್ ಅದರಿಂದ ಬರುವಂಥ ಪರಿಣಾಮ, ಕಾಯಿಲೆಯಿಂದ ಮತ್ತು ಟ್ರೀಟ್ಮೆಂಟಿಂದ ಬಂದ ಪರಿಣಾಮ ವ್ಯಕ್ತಿ ಮೇಲೆ ಹೇಗೆ ಹೋಗ್ತದೆ ಅದರ ಬಗ್ಗೆ ಹೆಚ್ಚಿನದು ಇರಲಿಲ್ಲ. ಹಾಗಾಗಿ ನೀವು ನೋಡ್ಬೋದು ಹಲವು ಜನ ಟ್ರೀಟ್ಮೆಂಟನ್ನೇ ತಗೊಳ್ಳದೇ ಇರುವಂಥದ್ದು, ಅಲೋಪ್ಯಾಥಿಕ್ ಟ್ರೀಟ್ಮೆಂಟನ್ನೇ ತಗೊಳ್ಳದೇ ಇರುವಂಥದ್ದು, ಅಥವಾ ಟ್ರೀಟ್ಮೆಂಟ್ ತಗೊಂಡು ಮಧ್ಯದಲ್ಲಿ ನಿಲ್ಲಿಸಿ ಬಿಡುವಂಥದ್ದು, ಅಥವಾ ಕೆಲವು ಎಕ್ಸ್ಟ್ರೀಮ್ ಕೇಸಸಲ್ಲಿ ಟ್ರೀಟ್ಮೆಂಟಿಂದಾಗಿ ಅಥವಾ ಕಾಯಿಲೆಯಿಂದ ಬಂದಂಥ ತೊಂದರೆಯಿಂದ ತಮ್ಮ ಜೀವನವನ್ನೇ ಅಂತ್ಯಗೊಳಿಸುವಂಥದ್ದು. ಸೊ ಸಪೋರ್ಟಿವ್ ಕೇರ್ ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್ ಇಸ್ ದ ಅದರ್ ಸೈಡ್ ಆಫ್ ದ ಕಾಯಿನ್. ಸೊ ನಾವು ಕಾಯಿನ್ ನೋಡುವಾಗ ಒಂದು ಸೈಡ್ ಇದ್ದ ಮುಖ ಮಾತ್ರ ನೋಡ್ತೇವೆ, ಅದರ್ ಸೈಡ್ ಇಸ್ ಆ್ಯಸ್ ಇಂಪಾರ್ಟೆಂಟ್. ಸೊ ಅದು ನೆಗ್ಲೆಕ್ಟ್ ಮಾಡಿದರೆ ಭಾಳಷ್ಟು ತೊಂದರೆಗಳು ಅನುಭವಿಸ್ತೇವೆ. ಸೊ ದಿಸ್ ಇಸ್ ಇನ್ ಎ ವೆರಿ ಲೇಮ್ ಆ್ಯಂಡ್ ಸಿಂಪಲ್ ಟರ್ಮ್ಸ್. ಈಗ ನೀವು ವೆಸ್ಟರ್ನ್ ವರ್ಲ್ಡಲ್ಲಿ ನೋಡಿದರೆ ಇದಕ್ಕೆ ಭಾಳಷ್ಟು ಪ್ರಾಮಿನೆನ್ಸ್ ಉಂಟು. ಅಲ್ಲಿ ಕಾಯಿಲೆಯಿಂದ ಗುಣ ಆಗ್ತದ ಅಥವಾ ಕಾಯಿಲೆಯಿಂದ ಯಾವ ಟ್ರೀಟ್ಮೆಂಟ್ ಯಾವ ಪರಿಣಾಮ ಬರ್ತದಕ್ಕಿಂತಲೂ ಕಾಯಿಲೆಯಿಂದಾಗಿ ವ್ಯಕ್ತಿ ಮೇಲೆ ಯಾವ ಪರಿಣಾಮ ಬರ್ತದೆ, ಅವರ ಕ್ವಾಲಿಟಿ ಆಫ್ ಲೈಫ್ ಅಂತ ಉಂಟು, ಅವರ ಸಫರಿಂಗ್ ಹೇಗಿದೆ, ಅವರ ಪೇಯ್ನ್ ಹೇಗಿದೆ, ಅದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ಇದು ಒಂದು ಲಾಸ್ಟ್ 20 ವರ್ಷದಿಂದ ಈ ಪದ್ಧತಿ ಬಳಸ್ತಾ ಇದ್ದೇವೆ. ಒಂದು ಲಾಸ್ಟ್ 10 ವರ್ಷದಿಂದ ಇದು ಜಾಸ್ತಿ ಪ್ರಾಮಿನೆನ್ಸ್ ತಗೊಳ್ತಾ ಇದೆ. ಈಗ ದೇಶದ ಹಲವು ಕಡೆ ಹೊಸ ಹೊಸ ಸೆಂಟರ್ಸ್, ಹೊಸ ಹೊಸ ಡಿಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ಸೊ ನಾವು ವಿದೇಶದಿಂದ ಒಂದು ವೆಸ್ಟರ್ನ್ ವರ್ಲ್ಡಿನ ಒಂದು 20 ವರ್ಷ ಹಿಂದೆ ಇದ್ದೇವೆ ಸಾಧಾರಣ. ಸೊ ಇನ್ನೊಂದು 10-15 ವರ್ಷದಲ್ಲಿ ಇಟ್ ವುಡ್ ಬಿ ಒನ್ ಆಫ್ ದ ಲೀಡಿಂಗ್ ಸ್ಪೆಷಾಲಿಟೀಸ್ ಇನ್ ಇಂಡಿಯಾ ಆಲ್ಸೋ. ಸೊ ಪಬ್ಲಿಕ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಸಚ್ ಎ ಥಿಂಗ್ ಎಕ್ಸಿಸ್ಟ್. ಸರ್, ಈಗ ಪ್ಯಾಲಿಯೇಟಿವ್ ಕೇರ್ನ ಅಂಡರಲ್ಲಿ ಯಾವುದೆಲ್ಲ ಸ್ಪೆಷಲೈಸ್ಡ್ ಹೆಲ್ತ್ ಕೇರ್ಗಳನ್ನು ಕೊಡ್ತಾರೆ ಸರ್? ಸೊ ಒಂದಂತ ಹೇಳಿದರೆ ನಾವು ಕ್ಯಾನ್ಸರ್ ಪೇಷಂಟ್ಸ್ ಒಟ್ಟಿಗೆ ತುಂಬ ಮಾಡ್ತೀವಿ. ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ ಬೇರೆ ಬೇರೆ ತೊಂದರೆ ಅನುಭವಿಸ್ತಾ ಇರ್ತಾರೆ, ಅಂದರೆ ಎಸ್ಪೆಷಲಿ ಪೇಯ್ನ್. ಮತ್ತು ಕ್ಯಾನ್ಸರಲ್ಲಿ ಬರುವಂಥ ಪೇಯ್ನ್ ಅತಿ ತೀವ್ರ ಥರದ ಪೇಯ್ನ್, ನಾರ್ಮಲ್ ಪೇಯ್ನ್ ಮೆಡಿಸಿನ್ಸ್ ಅದರಲ್ಲಿ ಸರಿಯಾಗದಂಥ ಪೇಯ್ನ್. ಹೆಚ್ಚಿನವರಿಗೆ ನಾವು ಸ್ಟೆಪ್ 3 ಅನಾಲ್ಜೆಸಿಕ್ಸ್ ಅಂತ ಯೂಸ್ ಮಾಡ್ತೇವೆ. ಇನ್ ದ ವೆರಿ ಸ್ಟ್ರಾಂಗ್ ಮೆಡಿಸಿನ್, ಐದರ್ ಇನ್ ದ ಟ್ಯಾಬ್ಲೆಟ್ ಫಾರ್ಮ್ ಅಥವಾ ಒಂದು ಇಂಜೆಕ್ಟೇಬಲ್ ಫಾರ್ಮ್ ಅಥವಾ ಪ್ಯಾಚ್ ಫಾರ್ಮ್. ಅದು ಒಂಥರ ವೆರಿ ಸ್ಪೆಷಲೈಸ್ಡ್ ಫೀಲ್ಡ್ ಆಫ್ ಮೆಡಿಸಿನ್. ಈಗ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದಲ್ಲಿ ಅದು 3 ಇಯರ್ ಕೋರ್ಸ್, ಪ್ಯಾಲಿಯೇಟಿವ್ ಮೆಡಿಸಿನ್ ಅಂತ ಹೇಳಿದ್ರೆ ಒಂದು 3 ಇಯರ್ ಪ್ರೋಗ್ರಾಮ್ ಅಂತ. ಸೊ ಆ ಥರದ ಮೆಡಿಸಿನ್ ಬೇರೆ ಬೇರೆ ಥರ ಫಿಸಿಕಲ್ ಸಿಂಪ್ಟಮ್ಸ್ ಅಂತ ಹೇಳಿದರೆ ವಾಮಿಟಿಂಗ್ ಅಥವಾ ಕಾನ್ಸ್ಟಿಪೇಷನ್ ಅಥವಾ ಬೇರೆ ಬೇರೆ ಫಿಸಿಕಲ್ ಸಿಂಪ್ಟಮ್ಸ್, ಬ್ರೀದಿಂಗ್ ಡಿಫಿಕಲ್ಟಿ, ರೆಸ್ಟ್ಲೆಸ್ನೆಸ್, ಡೆಲೀರಿಯಮ್ ಅಂತ ಹೇಳ್ತೇವೆ, ಬೇರೆ ಬೇರೆ ಥರದ ಫಿಸಿಕಲ್ಸ್, ಅದಕ್ಕೆ ತುಂಬ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಅವಶ್ಯಕತೆ ಬರ್ತದೆ. ನೀವು ನಿಮ್ಮ ಇಂಟ್ರೊಡಕ್ಷನ್ ಹೇಳಿದಾಗೆ ನಾವು ಫ್ಯಾಮಿಲೀಸ್ ಒಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡ್ತೇವೆ, ಅವರ ಡಿಸಿಷನ್ ಮೇಕಿಂಗ್, ಈವನ್ ಪೇಷಂಟ್ಸ್ ಹೂ ರೀಚ್ ದ ಇನ್ಕ್ಯೂರೇಬಲ್ ಸ್ಟೇಜಸ್, ಅಂದರೆ ಐದರ್ ಬಿಕಾಸ್ ದ ಡಿಸೀಸ್ ಹಸ್ ಗ್ರೋನ್ ಟೂ ಫಾರ್, ಅಥವಾ ಕಾಯಿಲೆ ಭಾಳಷ್ಟು ಮುಂದುವರೆದಿದೆ ಅಥವಾ ಬೇರೆ ಕಾರಣದಿಂದ ಅಂಥ ಪೇಷಂಟ್ಸನ್ನು ಕೂಡ ನೋಡ್ತೇವೆ. ಹಿಂದಿನ ಟೈಮಲ್ಲಿ ಇನ್ಕ್ಯೂರೇಬಲ್ ಸ್ಟೇಟ್ಸ್ಗೆ ಹೋದಾಗ ಜನರು ಹೇಳ್ತಿದ್ರು ಮನೆಗೆ ಕರ್ಕೊಂಡು ಹೋಗಿ ಅಂತ. ಬಟ್ ಕೆಲವು ಟೈಮ್ ಮನೆಗೆ ಕರ್ಕೊಂಡು ಹೋದ್ರೂ ಕೂಡ ಸಫರಿಂಗ್ ಕಡಿಮೆ ಆಗೋದಿಲ್ಲ, ಸಫರಿಂಗ್ ಭಾಳಷ್ಟು ಜಾಸ್ತಿ ಇರ್ತದೆ ಪೇಷಂಟ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೂ. ಸೊ ಅಂಥ ಟ್ರೀಟ್ಮೆಂಟ್ ಕೂಡ. ಸೊ ಈಗ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ ಬರೀ ಹಾಸ್ಪಿಟ್ಲಲ್ಲಿ ಮಾತ್ರ ಕೊಡುವಂಥದ್ದಲ್ಲ. ಈಗ ನಾವು ಹಾಸ್ಪಿಸಸ್ ಅಂತ ಹೇಳ್ತೇವೆ, ಅದಕ್ಕೆ ಸ್ಪೆಷಲೈಸ್ಡ್ ಯೂನಿಟ್ಸ್ ಇರ್ತದೆ, ಅಲ್ಲಿ ಕೂಡ ಆ ಟ್ರೀಟ್ಮೆಂಟನ್ನು ಅವರಿಗೆ ಕೊಡ್ತೇವೆ. ಸೊ ಖಾಲಿ ಕ್ಯಾನ್ಸರ್ ಕಾಯಿಲೆಗಂತಲ್ಲ, ಭಾಳಷ್ಟು ಬೇರೆ ಬೇರೆ ವಿಧದ ಕಾಯಿಲೆಗಳಿಗೆ ಕೂಡ ಕೊಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಈಗ ಹಲವು ಕಿಡ್ನಿ ಸಂಬಂಧಪಟ್ಟ ಕಾಯಿಲೆ ಪೇಷಂಟ್ಸ್ ಇರ್ತಾರೆ, ಓರ್ ಅಂಡರ್ಗೋಯಿಂಗ್ ಡಯಾಲಿಸಿಸ್, ಆ ಪೇಷಂಟ್ಸನ್ನು ನೋಡ್ತೇವೆ. ಬೇರೆ ಬೇರೆ ಅಂಗಾಂಗ ವೈಫಲ್ಯ, ಆರ್ಗನ್ ಫೇಲಿಯರ್ಸ್ ಅಂತ ಹೇಳ್ತೇವೆ, ಈಗ ಎಂಡ್ ಸ್ಟೇಜ್ ಹಾರ್ಟ್ ಫೇಲಿಯರ್, ಎಂಡ್ ಸ್ಟೇಜ್ ಲಂಗ್ ಡಿಸೀಸ್, ಹಾಗೂ ಈಗ ICU ಅಲ್ಲಿದ್ದ ಭಾಳಷ್ಟು ಪೇಷಂಟ್ಸ್ ಒಟ್ಟಿಗೆ ನಾವು ನೋಡ್ತಾ ಇರ್ತೇವೆ. ಕೆಲವು ಟೈಮ್ ಭಾಳಷ್ಟು ಸಮಯ ICU ಅಲ್ಲಿದ್ದಾರೆ ಪೇಷಂಟ್ಸ್, ಬಟ್ ಅವರಲ್ಲಿ ಯಾವುದೇ ಥರ ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ. ಆ ಸ್ಥಿತಿಗಳಲ್ಲಿ ಯಾವ ಥರದ ಡಿಸಿಷನ್ ತಗೊಳ್ಬೇಕು, ನಿರ್ಧಾರಗಳು ತಗೊಳ್ಬೇಕು, ಅದನ್ನೆಲ್ಲ ನೋಡ್ತೇವೆ. ಮತ್ತು ಅದೊಂದು ಪ್ರಾಯದವರಿಗೆ ಮಾತ್ರ ಅಲ್ಲ, ನಾವು ಹಲವು ಮಕ್ಕಳದ್ದು ಕ್ಯಾನ್ಸರ್, ಮಕ್ಕಳಲ್ಲಿ ಬರುವಂಥ ಕಾಯಿಲೆ, ಅತಿ ಸಣ್ಣ ಮಕ್ಕಳಲ್ಲಿ ಬರುವಂಥ ಕಾಯಿಲೆಗಳಿಗೆ ಸಹ ಕೂಡ ನಾವು ಪ್ಯಾಲಿಯೇಟಿವ್ ಕೇರನ್ನು ಪ್ರೊವೈಡ್ ಮಾಡ್ತೇವೆ. ಸರ್, ಈಗ ಯಾವ ಟೈಮಲ್ಲಿ ಇದು ಸ್ಟಾರ್ಟ್ ಮಾಡಬೇಕು ಒಂದು ಪೇಷಂಟಲ್ಲಿ ಪ್ಯಾಲಿಯೇಟಿವ್ ಕೇರ್ ಯಾವ ಒಂದು ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡಬೇಕಾಗ್ತದೆ ಸರ್? ಈಗ ಯಾವುದೇ ಥರದ ಕಾಯಿಲೆ ಇದೆ ಅಂತ ಹೇಳಿದರೆ ನಾವು ಲೈಫ್ ಲಿಮಿಟಿಂಗ್ ಅಂತ ಡಿಸೀಸ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಆ ಕಾಯಿಲೆಯಿಂದ ಜೀವನದ ಪ್ರಮಾಣ ಕಡಿಮೆ ಆಗುವಂಥದ್ದು, ಅಥವಾ ಲೈಫ್ ಥ್ರೆಟನಿಂಗ್ ಅಂತ ಹೇಳಿದರೆ ಕಾಯಿಲೆಯಿಂದ
ವಿ ಎಕ್ಸ್ಪೆಕ್ಟ್ ದಟ್ ದ ಪರ್ಸನ್ ವಿಲ್ ನಾಟ್ ಲೀವ್ ಫಾರ್ ಲಾಂಗ್ ಟೈಮ್. ಆ ಥರ ಡಯಾಗ್ನೋಸಿಸ್ ಆದಾಗ ಐ ಥಿಂಕ್ ಇಟ್ಸ್ ಬೆಟರ್ ಟು ಇನ್ವಾಲ್ವ್ ಪ್ಯಾಲಿಯೇಟಿವ್ ಕೇರ್ ಅರ್ಲಿ, ಅತಿ ಬೇಗನೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಬಹಳ ಲೇಟಾಗಿ ಪ್ಯಾಲಿಯೇಟಿವ್ ಕೇರ್ ಇನ್ವಾಲ್ವ್ ಆದರೆ ಅವರಿಗೆ ಹೆಚ್ಚು ಸಮಯ ಸಿಗೋದಿಲ್ಲ ಆ ಪೇಷಂಟ್ಸ್ ಒಟ್ಟಿಗೆ ಕೆಲಸ ಅಥವಾ ಫ್ಯಾಮಿಲೀಸ್ ಒಟ್ಟಿಗೆ ವರ್ಕ್ ಮಾಡಿ ಅಥವಾ ಏನಾದರೂ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ. ಸೊ ನಾವು ಯೂಶ್ವಲಿ ಅರ್ಲಿಯರ್, ಸೊ ಐದರ್ ಲೈಫ್ ಲಿಮಿಟಿಂಗ್ ಅಥವಾ ಲೈಫ್ ಥ್ರೆಟನಿಂಗ್ ಇಲ್ನೆಸ್. ಎರಡನೇದ್ದು ಇನ್ ಎನಿ ಪೇಷಂಟ್ಸ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಒಟ್ಟಿಗೆ ಪ್ಯಾಲಿಯೇಟಿವ್ ಕೇರ್ ತಗೊಳ್ಬೇಕು. ಕೆಲವು ಟೈಮ್ ಏನು ಮಾಡ್ತಾರೆ ಅಂತ ಹೇಳಿದರೆ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಪ್ಯಾಲಿಯೇಟಿವ್ ಕೇರ್ಗೆ ರೆಫರ್ ಮಾಡ್ತಾರೆ. ಆಗ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಟೈಮಲ್ಲಿ ಇದ್ದ ಸಫರಿಂಗನ್ನು ಯಾರು ಅಡ್ರೆಸ್ ಮಾಡಿರೋದಿಲ್ಲ. ಸೊ ಇಟ್ಸ್ ಬೆಟರ್ ಟು ರೆಫರ್ ಡ್ಯೂರಿಂಗ್ ದ ಟ್ರೀಟ್ಮೆಂಟ್. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಪೇಷಂಟ್ಸಿಗೆ ರೇಡಿಯೋಥೆರಪಿ ಸಿಕ್ಕುವಾಗ, ಕೀಮೊಥೆರಪಿ ಸಿಕ್ಕುವಾಗ ಡ್ಯೂರಿಂಗ್ ದ ಸರ್ಜರಿಯೇ ರೆಫರ್ ಮಾಡ್ತಾರೆ ಪೇಷಂಟ್ಸಿಗೆ. ಆಗ ಸರ್ಜರಿ ಆದ ನಂತರ ಬರುವಂಥ ಪೇಯ್ನ್ ಅಥವಾ ಸರ್ಜರಿಗಿಂತ ಮೊದಲು ಬರುವಂಥ ಪೇಯ್ನ್, ರೇಡಿಯೇಷನ್ ಥೆರಪಿ ಒಟ್ಟಿಗೆ ಬರುವಂಥ ಪೇಯ್ನ್ ಅಥವಾ ಕೀಮೊಥೆರಪಿ ಒಟ್ಟಿಗೆ ಬರುವಂಥ ಕಾಂಪ್ಲಿಕೇಶನ್, ಅದನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ಬೋದು. ಮತ್ತು ಅಕಸ್ಮಾತ್ ರೇಡಿಯೋಥೆರಪಿಯ, ಕೀಮೊಥೆರಪಿಯ ಅಥವಾ ಸರ್ಜರಿ ವರ್ಕ್ ಆಗದಿದ್ದರೂ ಕೂಡ ಅವರ ಟ್ರೀಟ್ಮೆಂಟ್ ಇದು ಕಂಟಿನ್ಯೂಯೇಷನ್ ಪ್ಯಾಲಿಯೇಟಿವ್ ಕೇರಲ್ಲಿ ಕಂಟಿನ್ಯೂ ಆಗಿ ಹೋಗ್ಬೋದು. ಆಗ ಒಂದು ಆ ಟೈಮಲ್ಲಿ ಇನ್ವಾಲ್ವ್ ಆಗೋದಲ್ಲ, ಅಂದರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಇನ್ವಾಲ್ವ್ ಆದರೆ ಇಟ್ಸ್ ಮಚ್ ಬೆಟರ್. ಸೊ ಇದು ಎಂಡ್ ಸ್ಟೇಜ್ ಡಿಸೀಸಸ್ ಇಲ್ಲ, ಅದೊಂದು ತಪ್ಪು ಕಲ್ಪನೆ ಅಷ್ಟೇ. ಇಟ್ಸ್ ಎ ಮಿತ್ ಅಂತ ಹೇಳ್ತೇವಲ್ಲ. ಓಕೆ ಸರ್, ಇನ್ನೊಂದು ನಿಮ್ಮ ಈ ಟೀಮ್ ಇರ್ತದಲ್ಲ, ಈಗ ಪ್ಯಾಲಿಯೇಟಿವ್ ಕೇರ್ ಕೊಡುವಂಥ ಟೀಮಲ್ಲಿ ಅದರಲ್ಲಿ ಯಾರೆಲ್ಲ ಇರ್ತಾರೆ, ಏನೆಲ್ಲ ವರ್ಕ್ಗಳಾಗ್ತದೆ ಸರ್? ಸೊ ಯೂಶ್ವಲಿ ಒಂದು ಟೀಮಲ್ಲಿ ನಾವು ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಾರೆ. ಈಗ ಮಣಿಪಾಲದಲ್ಲಿ ನಮ್ಮ ಟೀಮಲ್ಲಿ 4 ಜನ ಡಾಕ್ಟರ್ಸ್ ಇದ್ದಾರೆ. ಎಲ್ಲರೂ ಕೂಡ ಆ ಇದರಲ್ಲಿ ಒಂದು ಸ್ಪೆಷಲಿಸ್ಟ್ ಟ್ರೈನಿಂಗ್ ತಗೊಂಡವರು ಇರ್ತಾರೆ. ಎರಡನೇದು ಅಂತ ಹೇಳಿದರೆ ನಮ್ಮಲ್ಲಿ ನರ್ಸಸ್ ಕೂಡ ಇರ್ತಾರೆ. ಅವರು ಕೂಡ ಸ್ಪೆಷಲೈಸ್ಡ್ ನರ್ಸಸ್. ಯಾಕಂತ ಹೇಳಿದರೆ ಅವರು ಬೇರೆ ಬೇರೆ ನಾವು ಮಾಡುವಂಥ ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ಕೂಡ ಗೊತ್ತಿರಬೇಕಂತ ಹೇಳಿದರೆ, ಈಗ ನಾವೊಂದು ಪೇಯ್ನಿಗೆ ಇಂಜೆಕ್ಷನ್ಸ್ ಕೊಡುವಂಥದ್ದು ಅಥವಾ ಇನ್ಫ್ಯೂಷನ್ ಪಂಪ್ಸ್ ಕೊಡುವಂಥದ್ದು ಅಥವಾ ಬೇರೆ ಬೇರೆ ಅದಕ್ಕೆ ಪರಿಣಿತಿ ಇರ್ತಾರೆ. ಅದರಲ್ಲಿ ಸೋಷಲ್ ವರ್ಕರ್ ಕೂಡ ಇರ್ತಾರೆ. ಅವರು ಆ ಪೇಷಂಟ್ಸಿದ್ದು ಫ್ಯಾಮಿಲೀಸ್ ಒಟ್ಟಿಗೆ ಅಥವಾ ಪೇಷಂಟ್ಸಿದ್ದೊಟ್ಟಿಗೆ ಕೆಲಸ ಮಾಡ್ತಾ ಅವರ ನೀಡ್ಸ್, ಸೋಷಲ್ ನೀಡ್ಸ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ನೀಡ್ಸ್ ಇರ್ಬೋದು ಅಥವಾ ಅದರ್ ಸೋಷಲ್ ನೀಡ್ಸನ್ನು ಮ್ಯಾನೇಜ್ ಮಾಡುವವರು. ಒಂದು ಸೈಕಾಲಜಿಸ್ಟ್ ಇರ್ತಾರೆ. ಸೈಕಾಲಜಿಸ್ಟ್ ಇದ್ದು ಮೇಯ್ನ್ ರೋಲ್ ಏನಿರ್ತದೆ ಅಂತ ಹೇಳಿದರೆ, ಈಗ ಕೌನ್ಸಿಲಿಂಗ್ ಮಾಡುವಂಥದ್ದು ಅಥವಾ ಆಂಗ್ಸೈಟಿ, ಡಿಪ್ರೆಷನ್ ಅಂಥ ಸಿಚುವೇಶನ್ಸಲ್ಲಿದ್ದರೆ ಅದಕ್ಕೆ ಅವರಿಗೆ ಯಾವ ರೀತಿಯಲ್ಲಿ ಅವರನ್ನು ನಿಭಾಯಿಸ್ಬೋದು ಅದರ ಬಗ್ಗೆ ಮಾತಾಡುವಂಥವರು. ಅದಷ್ಟು ಅಲ್ಲದೆ ನಮಗೆ ಅಲೈಡ್ ಹೆಲ್ತ್ ಅವರ ಸಪೋರ್ಟ್ ಇರ್ತದೆ ಅಂತ ಹೇಳಿದರೆ, ಫಿಸಿಯೋಥೆರಪೀಸ್ ಆ್ಯಂಡ್ ಆಕ್ಯುಪೇಷನ್ ಥೆರಪಿ ಪೀಪಲ್. ಈಗ ಪೇಷಂಟ್ ಇದ್ದು ಮೊಬಿಲಿಟಿ ಅಂತ ಹೇಳಿದರೆ ಅವರ ಚಲನೆಗೆ, ಮೂಮೆಂಟ್ಸಿಗೆ ಯಾವುದೆಲ್ಲ ಬೇಕು. ಈಗ ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳಿದರೆ, ಈಗ ಗಂಟ್ಲಲ್ಲಿ ಬರುವಂಥ ಕ್ಯಾನ್ಸರ್, ಬಾಯಲ್ಲಿ ಬರುವಂಥ ಅವರಿಗೆ ನುಂಗುವಂಥ ಸಮಸ್ಯೆಗಳಿರ್ತದೆ. ಅದನ್ನು ಯಾವ ರೀತಿಯಲ್ಲಿ ಆ ಫುಡ್ ಯಾವ ಥರ ಇರಬೇಕು, ಅದರ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಅದು ಅನ್ನನಾಳಕ್ಕೆ ಹೋಗಿ ಶ್ವಾಸನಾಳಕ್ಕೆ ಹೋಗದಾಗೆ ಮಾಡುವಂಥದ್ದು. ಮತ್ತು ಡಯಟಿಷಿಯನ್ ಕೂಡ ಇರ್ತಾರೆ, ಯಾವ ಥರ ಡಯಟಿಕ್ ಕೌನ್ಸಿಲಿಂಗ್ ಮಾಡಬೇಕು. ಅದು ಅಲ್ಲದೆ ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹಲವು ವಾಲಂಟಿಯರ್ಸ್ ಇದ್ದಾರೆ. ವಾಲಂಟಿಯರ್ಸ್ ಅಂತ ಹೇಳಿದರೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ತಮ್ಮ ವಾರದಲ್ಲಿ ಒಂದು ಅರ್ಧ ದಿನ, ಒಂದು ದಿನ ನಮ್ಮ ಡಿಪಾರ್ಟ್ಮೆಂಟಿಗೋಸ್ಕರ ಅಂತ ಹೇಳಿ ಅವರು ಡೆಡಿಕೇಟ್ ಮಾಡ್ತಾರೆ. ಅಂತ ಹೇಳಿದರೆ, ಈಗ ಕೆಲವರು ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ ಅಥವಾ ರಿಟೈರ್ಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾಬಲ್ಲಿದ್ದವರು ವೀಕ್ಲಿ 1 hour ಅಥವಾ ಒನ್ ಡೇ ಅಥವಾ ಹಾಫ್ ಎ ಡೇ ಆ ಥರ ಟೈಮ್ ಕೊಡ್ತಾರೆ. ಎಸ್ಪೆಷಲಿ ದೇ ಗೋ ಆ್ಯಂಡ್ ಸ್ಪೆಂಡ್ ಟೈಮ್ ವಿತ್ ದ ಫ್ಯಾಮಿಲೀಸ್, ಪೇಷಂಟ್ಸ್ ಒಟ್ಟಿಗೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅವರು ಎಡಿಷ್ನಲ್ ಹೆಲ್ಪ್ ಮಾಡಲಿಕ್ಕಾಗ್ತದೆ, ಅದನ್ನೆಲ್ಲ ಅವರು ವಾಲಂಟಿಯರ್. ಸೊ ನಾವು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಹೇಳ್ತೇವೆ. ಅಂತ ಹೇಳಿದೆ, ನಾರ್ಮಲ್ ಮೆಡಿಕಲ್ ಸಿಸ್ಟಮ್ ಹೇಗೆ ರನ್ ಆಗ್ತದೆ ಅಂತ ಹೇಳಿದ್ರೆ ಒಂದು ವರ್ಟಿಕಲ್, ಅಂದರೆ ಒಂದು ಹೈರಾರ್ಕಿಯಲ್ ಸಿಸ್ಟಮ್ ಥರ, ಅಂದರೆ ಡಾಕ್ಟರ್ಸ್ ಅದರ ಕೆಳಗಡೆ, ನರ್ಸಸ್ ಅವರ ಕೆಳಗಡೆ. ನಾವೊಂದು ಸರ್ಕ್ಯುಲರ್ ಅಂದರೆ ಮಲ್ಟಿ ಡಿಸಿಪ್ಲಿನರಿ ಟೀಮಲ್ಲಿ ವರ್ಕ್ ಮಾಡ್ತೀವಿ. ಸೊ ಈಚ್ ಮೆಂಬರ್ ಆಫ್ ದ ಟೀಮ್ ಈಸ್ ಇಂಪಾರ್ಟೆಂಟ್. ಈಚ್ ಮೆಂಬರ್ ಆಫ್ ದ ಟೀಮ್ ಹ್ಯಾಸ್ ಸಮ್ ರೋಲ್ ಟು ಪ್ಲೇ. ಓಕೆ, ನೀವು ಸಿಂಪ್ಟಮ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಹ ಹೇಳಿದ್ರಿ. ಏನು ಸರಿ ಸಿಂಪ್ಟಮ್ ಮ್ಯಾನೇಜ್ಮೆಂಟ್ ಅಂದರೆ? ಸೊ ಸಿಂಪ್ಟಮ್ಸ್ ಅಂತ ಹೇಳಿದರೆ,
ಕಾಯಿಲೆಯಿಂದ ಬೇರೆ ಬೇರೆ ಥರದ ಸಿಂಪ್ಟಮ್ಸ್ ಬರ್ತದೆ. ನಾರ್ಮಲಿ ನಾವು ಮೆಡಿಕಲ್ ಸರ್ವಿಸಸಲ್ಲಿ ಸಿಂಪ್ಟಮ್ಸನ್ನು ಕಾಯಿಲೆಯ ಡಯಾಗ್ನೋಸಿಸ್ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಪ್ಯಾಲಿಯೇಟಿವ್ ಮೆಡಿಸಿನಲ್ಲಿ ಡಯಾಗ್ನೋಸಿಸ್ ಆಲ್ರೆಡಿ ಆಗಿರ್ತದೆ, ಬಟ್ ಸಿಂಪ್ಟಮ್ಸ್ ಇದ್ದೇ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ವಿತ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಥವಾ ಅವರಿಗೆ ವಿಪರೀತ ಪೇಯ್ನ್ ಇರ್ತದೆ. ಪೇಯ್ನ್ ಅಂತ ಹೇಳಿದ್ರೆ ಬಹಳ ಥರದ ಪೇಯ್ನ್ ಇರ್ತದೆ. ಒಂದು ಆ ಟ್ಯೂಮರ್ದು ಪೇಯ್ನ್ ಇರ್ಬೋದು, ಅದು ನರದ ಮೇಲೆ ಪ್ರೆಸ್ ಮಾಡಿ ನರದಿಂದ ಬಂದಂಥ ಪೇಯ್ನ್ ಇರ್ಬೋದು, ಅಥವಾ ಇಲ್ಲಿದ್ದು ಬೋನನ್ನು ಇರೋಡ್ ಮಾಡಿ ಬೋನಿಂದ ಬಂದಂಥ ಪೇಯ್ನ್ ಇರ್ಬೋದು. ಬೇರೆ ಬೇರೆ ಥರದ ಪೇಯ್ನ್ ಇರ್ತದೆ. ಸೊ ನಾವು ಪೇಯ್ನ್ ಅಂತ ಹೇಳಿದ್ರೆ ಒಂದು ಪೇಯ್ನ್ ಮೆಡಿಸಿನ್ ಕೊಡೋದಲ್ಲ, ಅದರಲ್ಲಿ ತುಂಬ ಡೆಪ್ತಿಗೆ ಹೋಗ್ತೇವೆ. ಅಂದರೆ ಯಾವ ಥರದ ಪೇಯ್ನ್, ಯಾವ ಇಂಟೆನ್ಸಿಟಿ ಪೇಯ್ನ್, ಬೇರೆ ಬೇರೆ ಥರದ ಪೇಯ್ನಿಗೆ ಬೇರೆ ಬೇರೆ ಥರದ ಮೆಡಿಕೇಷನ್ಸ್ ಇರ್ತದೆ. ಮತ್ತು ಪೇಯ್ನ್ ಮೆಡಿಸಿನ್ಸ್ ಕೊಡುವಾಗ ಸಹ ನಾವು ಭಾಳಷ್ಟು ಕೇರ್ಫುಲ್ ಇರಬೇಕು. ಹಲವು ಮೆಡಿಸಿನ್ಸಲ್ಲಿ ಹಲವು ಥರದ ಸೈಡ್ ಎಫೆಕ್ಟ್ಸ್ ಇರ್ತದೆ. ಈಗ ನಾವು ಮೆಡಿಸಿನ್ಸ್ ಕೊಟ್ಟು ಹೊಸ ಸಮಸ್ಯೆಗಳು ಬರಬಾರ್ದಲ್ಲ ಪೇಷಂಟ್ಸಿಗೆ. ಸೊ ನಾವು ಕೊಡುವಾಗ ಅತಿ ಜಾಗ್ರತೆ ತಗೊಳ್ತೇವೆ. ಅಂದರೆ ನಾವು ಕೊಟ್ಟ ಔಷಧಿಯಲ್ಲಿ ಅವರ ರಕ್ತ ಕಣದ ಮೇಲೆ, ಕಿಡ್ನಿ ಮೇಲೆ, ಲಿವರ್ ಮೇಲೆ ಯಾವುದೇ ಥರ ಪರಿಣಾಮ ಬೀರದೆ ಬರೀ ಅವರ ಪೇಯ್ನ್ ಕಂಟ್ರೋಲ್, ಸೇಫ್ಟಿ ನಮಗೆ ಬಹಳ ಇಂಪಾರ್ಟೆಂಟ್ ಪೇಷಂಟ್ಸಿದ್ದು. ಸೊ ಪೇಯ್ನ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ ಆ್ಯಂಡ್ ಮೋಸ್ಟ್ ಡಿಫಿಕಲ್ಟ್ ಸಿಂಪ್ಟಮ್ಸ್ ಟು ಟ್ರೀಟ್. ಎರಡನೇದಂತ ಹೇಳಿದರೆ, ಈಗ ಎಸ್ಪೆಷಲಿ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ತಗೊಳ್ಳುವಾಗ ವಿಪರೀತ ವಾಕರಿಕೆ, ವಾಂತಿ ಇರ್ತದೆ. ಯಾಕಂದರೆ ಕೊಡುವಂಥ ಕೀಮೊಥೆರಪಿ, ರೇಡಿಯೇಷನ್ ಅದು ನಮ್ಮ ಬಾಡಿಗೆ ತುಂಬ ಟಾಕ್ಸಿನ್. ಸೊ ಸಿಂಪಲ್ ವಾಮಿಟಿಂಗ್ ಮೆಡಿಕೇಷನ್ಸಲ್ಲಿ ಕಡಿಮೆ ಆಗೋದಿಲ್ಲ. ಅದಕ್ಕೆ ನಾವು ಯೂಶಲಿ ಒಂಥರ ವೆರಿ ಕಾಂಪ್ಲಿಕೇಟೆಡ್ ರೆಜಿಮೆಂಟ್ಸ್ ಇರ್ತದೆ ಆ ಸಿಂಪ್ಟಮ್ಸನ್ನು ಕಡಿಮೆ ಮಾಡಲಿಕ್ಕೆ. ಅದೇ ಥರ ನಮ್ಮ ಕ್ಯಾನ್ಸರಿಂದಾಗಲಿ ಅಥವಾ ಬೇರೆ ಕಾಯಿಲೆಗಳಿಂದಾಗಲಿ ಕೆಲವು ಥರದ ಕೆಮಿಕಲ್ ಉತ್ಪಾದನೆ ಆಗಿ ಅದು ನಮ್ಮ ಬ್ರೈನ್ ಮೇಲೆ ಪರಿಣಾಮ ಬೀಳ್ಬೋದು. ಅದು ನಾವು ಡೆಲೀರಿಯಮ್ ಅಂತ ಹೇಳ್ತೇವೆ. ರೆಸ್ಟ್ಲೆಸ್ನೆಸ್, ಕಾನ್ಷಿಯಸ್ನೆಸ್ನಲ್ಲಿ ಚೇಂಜಸ್ ಆಗೋದು, ಗುರುತು ಹಿಡಿಯದೇ ಇರುವಂಥದ್ದು, ಅಂಥ ಸಿಂಪ್ಟಮ್ಸ್ ಬರ್ತದೆ. ಅಥವಾ ಲಂಗ್ಸಲ್ಲಿ ಕಾಯಿಲೆ ಇದ್ದು ಬ್ರೀದಿಂಗ್ ಡಿಫಿಕಲ್ಟಿ ಇರ್ತದೆ. ಹಾಗೆ ಬೇರೆ ಬೇರೆ ಥರದ ಸಿಂಪ್ಟಮ್ಸ್ ಇರ್ತದೆ. ಅಥವಾ ಊಟ ಆಗದಿರುವುದು, ವಿಪರೀತ ಸುಸ್ತು, ಆ ಥರ. ಸೊ ನಮ್ಮದು ಮೇನ್ ಅಂತ ಹೇಳಿದ್ರೆ ಸಿಂಪ್ಟಮ್ ಮ್ಯಾನೇಜ್ಮೆಂಟ್ ಇಸ್ ಒನ್ ಪಾರ್ಟ್ ಆಫ್ ಕ್ವಾಲಿಟಿ ಆಫ್ ಲೈಫ್. ಸೊ ಈಗ ಪೇಷಂಟ್ಸಿಗೆ ವಿಪರೀತ ನೋವು ಅಥವಾ ಊಟ ಮಾಡಲಿಕ್ಕಾಗದೆ ವಿಪರೀತ ಸುಸ್ತಿದ್ರೆ ಅವರ ಜೀವನದ ಗುಣಮಟ್ಟ ಭಾಳಷ್ಟು ಲೋ ಇರ್ತದೆ. ಸೊ ನಾವು ಒಂದು ವೇ ಟು ಇಂಪ್ರೂವ್ ದ ಫಿಸಿಕಲ್ ಸಿಂಪ್ಟಮ್ಸ್, ಎಟ್ ದ ಸೇಮ್ ಟೈಮ್ ಇಮೋಷ್ನಲ್ ಸಪೋರ್ಟ್ ಟು ಇಂಪ್ರೂವ್ ದ ಇಮೋಷ್ನಲ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಆಂಗ್ಸೈಟಿ ಇದ್ದರೆ ರೆಕಗ್ನೈಸ್ ಮಾಡಿ ಟ್ರೀಟ್ ಮಾಡೋದು, ಡಿಪ್ರೆಷನ್ದ ರೆಕಗ್ನೈಸ್ ಮಾಡಿ ಟ್ರೀಟ್ ಮಾಡೋದು, ಅಥವಾ ಬೇರೆ ಪ್ರಾಬ್ಲಮ್ಸ್ ಇದನ್ನು ರೆಕಗ್ನೈಸ್ ಮಾಡಿ ಟ್ರೀಟ್ ಮಾಡುವಂಥದ್ದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಸಪೋರ್ಟ್. ಫ್ಯಾಮಿಲೀಸ್ ಆರ್ ವೆರಿ ಕನ್ಫ್ಯೂಸ್ಡ್. ಯಾವ ಥರ ನಿರ್ಧಾರ ತಗೊಳ್ಬೇಕು, ಯಾವ ಥರ ಮುಂದೆ ಹೋಗಬೇಕು, ಏನು ಮಾಡಬೇಕಂತ ಹೇಳಿದ್ರೆ ಅವರಿಗೆ ಗೊತ್ತಿರೋದಿಲ್ಲ. ಸೊ ನಾವು ಫ್ಯಾಮಿಲೀಸ್ ಒಟ್ಟಿಗೆ ಫ್ಯಾಮಿಲಿ ಮೀಟಿಂಗ್ಸ್ ಕಂಡಕ್ಟ್ ಮಾಡ್ತೇವೆ, ಅವರ ಡಿಸಿಷನ್ ತಗೊಳ್ಳಿಕ್ಕೆ ಅವರಿಗೆ ಹೆಲ್ಪ್ ಮಾಡ್ತೇವೆ. ಹಾಗೆ ಬೇರೆ ಸಪೋರ್ಟ್ಸ್ ಸಿಸ್ಟಮ್ಸ್ ಒಂದು ಕ್ರಿಯೇಟ್ ಮಾಡ್ತೇವೆ. ಮತ್ತು ಈಗ ಅಕಸ್ಮಾತ್ ಅವರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದರೆ ಅಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು. ಅಲ್ಲಿ ಕೂಡ ಅವರಿಗೆ ಒಂದು ಬೇರೆ ಥರದ ಸಪೋರ್ಟ್ ಸಿಸ್ಟಮ್ ಇರ್ತದೆ. ಸೊ ನಾವೊಂದು ಆಫ್ಟರ್ ಅವರ್ಸ್ ಟೆಲಿಫೋನಿಕ್ ಸಿಸ್ಟಮ್ಸ್ ಕ್ರಿಯೇಟ್ ಮಾಡಿದ್ದೇವೆ ಅಂತ ಹೇಳಿದರೆ, ಬೇರೆ ಹಾಸ್ಪಿಟ್ಲಿಂದ ಹೊರಗಡೆ ಹೋದರೆ ವಾಪಸ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಅಲ್ಲಿ ಕ್ರೈಸಿಸ್ ಆದರೆ ಯಾವ ಥರ ಮ್ಯಾನೇಜ್ ಮಾಡ್ಬೋದು. ಲೋಕಲ್ ಡಾಕ್ಟರ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೇವೆ, ಯಾವ ಲೋಕಲ್ ಡಾಕ್ಟರ್ ಹತ್ರ ಹೋಗ್ಬೋದು, ಯಾವ ಥರ ಟ್ರೀಟ್ಮೆಂಟ್ ತಗೊಳ್ಬೋದು. ಸೊ ಎಲ್ಲ ಓವರಾಲ್ ಕವರ್ ಮಾಡಿ. ವೀಕ್ಷಕರೇ, ನಮ್ಮ ಜೊತೆಗೆ ಡಾಕ್ಟರ್ ನವೀನ್ ಸಲೀನ್ಸ್ನವರಿದ್ದಾರೆ. ಅವರು ಪ್ಯಾಲಿಯೇಟಿವ್ ಕೇರ್ನ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡೋದು ಇನ್ನೂ ಬಹಳಷ್ಟಿದೆ. ಪುಟ್ಟದೊಂದು ವಿರಾಮ ತಗೊಳ್ಳುವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಬರೋಣ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ನಮ್ಮ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಪ್ಯಾಲಿಯೇಟಿವ್ ಮೆಡಿಸಿನ್ ಆ್ಯಂಡ್ ಸಪೋರ್ಟಿವ್ ಕೇರ್ನ ಪ್ರೊಫೆಸರ್ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರುವಂತಹ ಡಾಕ್ಟರ್ ನವೀನ್ ಸಲೀನ್ಸ್ ಅವರಿದ್ದಾರೆ. ಅವರ ಜೊತೆಗೆ ಮಾತುಕತೆ ಮುಂದುವರಿಸೋಣ.
ಸರ್, ಈಗ ನೀವು ಪೈನ್ ರಿಲೀಫ್ ಬಗ್ಗೆ ಹೇಳಿದ್ರೆ, ಪೈನ್ ರೆಡ್ಯೂಸ್ ಮಾಡೋ ಬಗ್ಗೆ ಹೇಳಿದ್ರೆ, ಯಾವ ಟೈಪ್ ಡ್ರಗ್ಸ್ಗಳು ಯೂಸ್ ಆಗ್ತದೆ ಸರ್ ಈ ಒಂದು ಪ್ರೊಸೆಸ್? ಸೊ ಅಂತ ಹೇಳಿದರೆ ನೀವೊಂದು ನೋಡಿದ ಒಂದು ಅಟ್ಲೀಸ್ಟ್ ಒಂದು ದರ್ ಮೇ ಬಿ ಸಮ್ 200-300 ಡಿಫ್ರೆಂಟ್ ಕೈಂಡ್ಸ್ ಆಫ್ ಡ್ರಗ್. ಜನಸಾಮಾನ್ಯರಿಗೆ ಪೇಯ್ನ್ ಅಂತ ಹೇಳಿದರೆ ಅವರಿಗೆ ಓವರ್ ದ ಕೌಂಟರ್ ಸಿಕ್ಕುವಂಥ ಮೆಡಿಸಿನ್ ಬಗ್ಗೆ ನಾಲೆಜ್ ಇರ್ತದೆ. ಆ್ಯಂಡ್ ಹೆಚ್ಚಿನವರದ್ದು ಒಂದು ಮನಸ್ಸಲ್ಲಿ ಇರ್ತದೆ ಅಂತ ಹೇಳಿದರೆ ಪೇಯ್ನ್ ಮೆಡಿಸಿನ್ ತಗೊಂಡು ಕಿಡ್ನಿ ಹಾಳಾಗ್ತದೆ. ಸೊ ವೀಕ್ಷಕರಿಗೆ ನಾನು ಹೇಳಬೇಕಂತ ಹೇಳಿದ್ರೆ, ನಾವು ಕೊಡುವಂಥ ಮೆಡಿಸಿನ್ ಓವರ್ ದ ಕೌಂಟರ್ದು ಮೆಡಿಸಿನ್ ನಾವು ಯೂಸೇ ಮಾಡೋದಿಲ್ಲ. ಯಾಕಂದರೆ ನಾವು ಕೊಡುವಂಥ ಮೆಡಿಸಿನ್ ಪೇಯ್ನಲ್ಲಿ ತುಂಬ ಸ್ಪೆಷಲೈಸ್ಡ್ ಮೆಡಿಸಿನ್ ಇರ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಟ್ಯೂಮರಿಂದ ಬಂದಂಥ ಪೇಯ್ನ್, ಅದಕ್ಕೆ ನಾಸಿಸೆಪ್ಟಿವ್ ಪೇಯ್ನ್ ಅಂತ ಹೇಳ್ತೇವೆ. ಅದರಲ್ಲಿ ಈಗ ಒಂದು ನಾವು ಸ್ಟೆಪ್ಸ್ ಅಂತ ಇದೆ, ಸ್ಟೆಪ್ ಲ್ಯಾಡರ್ ಅಂತ ಇದೆ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ. ಈಗ ಸ್ಟೆಪ್ 2 ಅಂತ ಹೇಳಿದರೆ ಅದು ನಾವು ಒಂಥರ ಟೆಪೆಂಟಡಾಲ್ ಅಂತ ಒಂದು ಮೆಡಿಸಿನ್ ಯೂಸ್ ಮಾಡ್ತೇವೆ ನಾವು. ಸ್ಟೆಪ್ 3 ಅಂತ ಹೇಳಿದರೆ ಮಾರ್ಫಿನ್, ಫೆಂಟನಿಲ್. ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟೆಪ್ 3 ಮೆಡಿಕೇಶನ್ ಜನಸಾಮಾನ್ಯರಿಗೆ ಸಿಗೋದೇ ಇಲ್ಲ, ಯಾಕಂದರೆ ಅದೆಲ್ಲ ರಿಸ್ಟ್ರಿಕ್ಟೆಡ್, ಗವರ್ಮೆಂಟ್ ರಿಸ್ಟ್ರಿಕ್ಟೆಡ್ ಮೆಡಿಸಿನ್. ಅದು ಓಪಿಯಾಯ್ಡ್ ಮೆಡಿಕೇಶನ್ಸ್ ಅಂತ ಹೇಳ್ತೇವೆ. ಅದು ನಾವು ಹಾಸ್ಪಿಟ್ಲಲ್ಲಿ ಮಾತ್ರ ಅವೈಲೇಬಲ್ ಇರ್ತದೆ. ಬಟ್ ದೇ ಆರ್ ರಿಯಲಿ ಗುಡ್ ಮೆಡಿಸಿನ್, ಬಿಕಾಸ್ ಅದರಿಂದ ಪೇಷಂಟ್ಸಿದ್ದು ತುಂಬ ಪೇಯ್ನ್ ಕಡಿಮೆ ಆಗ್ತದೆ, ತುಂಬ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ, ಅವ್ರ ಟ್ರೀಟ್ಮೆಂಟನ್ನು ತಗೊಳ್ಳುವಂಥ ಬೆಟರ್ ಚಾನ್ಸಸ್ ಇರ್ತದೆ. ಇದು ಒಂದು ಟೈಪ್ ಆಫ್ ಪೇಯ್ನ್. ಇನ್ನೊಂದು ಟೈಪ್ ಆಫ್ ಪೇಯ್ನ್ ಅಂತ ಹೇಳಿದರೆ ನಾವು ನ್ಯೂರೋಪ್ಯಾಥಿಕ್ ಪೇಯ್ನ್. ನ್ಯೂರೋಪ್ಯಾಥಿಕ್ ಅಂತ ಹೇಳಿದ್ರೆ ನಮ್ಮ ಇಡೀ ಬಾಡಿಯಲ್ಲಿ ಎಲ್ಲ ಕಡೆ ನರ್ವ್ಸ್ ಇರ್ತದೆ. ಟ್ಯೂಮರ್ ಬೆಳೀತಾ ಹೋದಾಗೆ ನರ್ವನ್ನು ಹಿಡಿತದೆ, ಅದು ನರ್ವ್ ಇನ್ಫಿಲ್ಟ್ರೇಷನ್, ಅಥವಾ ಕೆಲವು ಮೆಡಿಸಿನ್ ನರ್ವಿಗೆ ಡ್ಯಾಮೇಜ್ ಮಾಡ್ತದೆ. ದಟ್ ಪೇನ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪೇನ್ ಟು ಕಂಟ್ರೋಲ್. ನರ್ವ್ಸ್ ಆರ್ ಲೈಕ್ ಇಲೆಕ್ಟ್ರಿಕಲ್ ವಯರ್ಸ್. ಈಗ ನಮ್ಮ ಒಂದು ಕಾಮನ್ ಇಲೆಕ್ಟ್ರಿಕಲ್ ವಯರ್ ಅಲ್ಲಿ ನೀವು ಒಳಗಡೆ ಒಂದು ಕಾಪರ್ ಇರ್ತದೆ, ಹೊರಗಡೆ ಇನ್ಸುಲೇಷನ್ ಇರ್ತದೆ. ನೀವು ಅದು ಇನ್ಸುಲೇಷನ್ ತೆಗೆದ್ರೆ ಯಾವ ಥರ ಸ್ಪಾರ್ಕ್ಸ್ ಬರ್ತದೆ, ಅದೇ ಥರ ಇಟ್ಸ್ ಅ ವೆರಿ ಸಿವಿಯರ್ ಕೈಂಡ್ ಆಫ್ ಪೇನ್. ಅದಕ್ಕೆ ಬೇರೆ ಬೇರೆ ಥರದ ನರ್ವ್ ರಿಲೇಟೆಡ್ ಮೆಡಿಕೇಶನ್ಸ್ ಇರ್ತದೆ. ನ್ಯೂರೋಪ್ಯಾಥಿಕ್ ಪೇಯ್ನ್ ಮೆಡಿಕೇಶನ್ ಕೆಲವುದು ಟ್ಯಾಬ್ಲೆಟ್ ಫಾರ್ಮ್ ಆಗ್ಬೋದು, ಕೆಲವುದು ಇಂಜೆಕ್ಟೇಬಲ್ ಫಾರ್ಮ್ ಆಗ್ಬೋದು. ಮೂರನೇದು ಬೋನ್ ರಿಲೇಟೆಡ್ ಪೇನ್. ಈಗ ಬೋನ್ಗೆ ಕ್ಯಾನ್ಸರ್ ಸ್ಪ್ರೆಡ್ ಆದರೆ ಅಥವಾ ಕಾಯಿಲೆಗಳು ಸ್ಪ್ರೆಡ್ ಆದರೆ ಅದು ಬೋನ್ ಸಿಸ್ಟಮನ್ನು ವೀಕ್ ಮಾಡ್ತಾ ಬರ್ತದೆ. ಬೋನ್ ಇಸ್ ಲೈಕ್ ಬ್ರಿಕ್ಸ್ ಆ್ಯಂಡ್ ಸಿಮೆಂಟ್ ಇದ್ದಾಗೆ. ಸೊ ಬ್ರಿಕ್ಸ್ ಇಸ್ ಬೋನ್ ಸೆಲ್, ಸಿಮೆಂಟ್ ಇಸ್ ಲೈಕ್ ಯುವರ್ ಕ್ಯಾಲ್ಶಿಯಂ. ಸೊ ಬೋನ್ಗೆ ಕ್ಯಾನ್ಸರ್ ಹೋದಾಗ ಆ ಕ್ಯಾಲ್ಶಿಯಂ ಹೊರಗೆ ಬರ್ತದೆ, ಅದರಿಂದಾಗಿ ಬೋನ್ ಅನ್ಸ್ಟೇಬಲ್ ಆಗ್ತದೆ. ಅನ್ಸ್ಟೇಬಲ್ ಆದ ಮೈಕ್ರೋ ಫ್ರ್ಯಾಕ್ಚರ್ಸ್ ಆಗ್ತದೆ, ಸಣ್ಣ ಸಣ್ಣ ಕ್ರ್ಯಾಕ್ಸ್ ಬೀಳ್ತದೆ. ನೀವು ಗ್ಲಾಸಲ್ಲಿ ಕ್ರ್ಯಾಕ್ ಬಿದ್ದಾಗೆ ಬೋನಲ್ಲಿ ಕ್ರ್ಯಾಕ್ ಬೀಳ್ತದೆ. ಅದು ಕ್ರ್ಯಾಕ್ ಬಿದ್ದ ಕೂಡಲೇ ತುಂಬ ಪೇಯ್ನ್ ಬರ್ತದೆ. ಅದಕ್ಕೆ ಕೊಡುವಂಥ ಮೆಡಿಸಿನ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮೆಡಿಸಿನ್, ಬೋನ್ ಪೇಯ್ನ್ದು ಮೆಡಿಸಿನ್. ಅದೇ ಥರ ನಮ್ಮ ಇಂಟೆಸ್ಟೈನ್ಸಿಗೆ ಕೆಲವು ಟೈಮ್ ಬರ್ತದೆ. ಈಗ ಒಳಗಡೆ ಇದ್ದ ಕಾಯಿಲೆ ಇರ್ಬೋದು ಅಥವಾ ನಾವು ಕೀಮೊಥೆರಪಿ ಇರ್ಬೋದು, ಇಂಟೆಸ್ಟೈನ್ಸಿಂದ ಬಂದಂಥ ಪೇಯ್ನ್ ಅದರದ್ದು ಸಬ್ಸೆಟ್ ಆಫ್ ಮೆಡಿಸಿನ್ ಸಪ್ರೇಟ್ ಇರ್ತದೆ. ಈಗ ನಮ್ಮ ಯೂರಿನರಿ ಬ್ಲ್ಯಾಡರಿಂದ ಬಂದಂಥ ಪೇಯ್ನ್. ಹಾಗಾಗಿ ಪೇಯ್ನ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್. ಸೊ ನಾವು ಅಂತ ಹೇಳಿದ್ರೆ ನಮ್ಮದು ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಪೇಯ್ನ್ ಉಂಟು, ಪೇಯ್ನ್ ಮೆಡಿಸಿನ್. ಬಟ್ ಇದರಲ್ಲಿ hundreds of different types of pain is there. There are hundreds and different types of pain medicines are there. It's a right pain ಗೆ right medicine, right dose, right way ಅಲ್ಲಿ ಪ್ರಿಸ್ಕ್ರೈಬ್ ಮಾಡೋದು ಇಸ್ an art. ಸೊ ಇಟ್ ಇಸ್ ನಾಟ್ ದಟ್. ಸೊ ಸಪೋಸ್ ಈಗ ಒಂದು ಪೇಯ್ನ್ಗೆ ಅದೇ ಕರೆಕ್ಟ್ ಮೆಡಿಸಿನ್ ಕೊಡಬೇಕು, ಅದೇ ಕರೆಕ್ಟ್ ಡೋಸಲ್ಲಿ ಕೊಡಬೇಕು, ಅದೇ ಕರೆಕ್ಟ್ ಡ್ಯೂರೇಷನಿಗೆ ಕೊಡಬೇಕು, ಅದೇ ಕರೆಕ್ಟ್ ಟೈಮಲ್ಲಿ ಕೊಡಬೇಕು. ಸೊ there is lot of thought process that goes behind it. So that's why it's a very specialized field of medicine. ಸರ್, ಈಗ ಜನರಿಗೆ ಯೂಶ್ವಲಿ ನೀವು ಹೇಳ್ತೀವಿ ಆಲ್ರೆಡಿ ಅದನ್ನ ಮೆನ್ಷನ್ ಮಾಡಿದ್ರಿ, ಪೇನ್ ಕಿಲ್ಲರ್ಸ್ ಅಂತ ಹೇಳಿದ ಕೂಡಲೇ ಅಥವಾ ಪೇನಿಗೆ ಯಾವ್ದಾದ್ರು ಮೆಡಿಸಿನ್ ಕೊಟ್ಟರೆ ಅದು ಸ್ಟೀರಾಯ್ಡ್ಸ್ ಆಗಿರ್ತದೆ, ಅದರಿಂದ ನಮಗೆ ತುಂಬಾ ನೆಗೆಟಿವ್ ಎಫೆಕ್ಟ್ಸ್ ಇರ್ತದೆ ಅಂತ ಹೇಳಿ. ಸೊ ಈ ಮೆಡಿಸಿನ್ಸ್ ಗಳಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಗಳು ಉಂಟಾ, ಡೇಂಜರಸ್ ಸೈಡ್ ಎಫೆಕ್ಟ್ಸ್ ಗಳು ಸರ್? ಸೊ ಯಾವುದೇ ಔಷಧಿಯಲ್ಲಿ ಎಫೆಕ್ಟ್ ಇದ್ದ ಮೆಡಿಸಿನ್ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಬಟ್ ಇಟ್ಸ್ ಮೇನ್ ಥಿಂಗ್ ಅಂತ ನಾವು ನೋಡುವಾಗ ಬೆನಿಫಿಟ್ ಜಾಸ್ತಿ ಉಂಟಾ, ಹಾರ್ಮ್ ಜಾಸ್ತಿ ಉಂಟಾ ಅಂತ ಹೇಳಿ. ಈಗ ಒಂದು ಪೇಷಂಟಿಗೆ ಸಿವಿಯರ್ ಪೇಯ್ನ್, ಅನ್ಬೇರಬಲ್ ಪೇಯ್ನ್ ಇದ್ದಾಗ ನಾವು ಮೆಡಿಸಿನ್ ಕೊಡ್ತೇವೆ. ಆ ಮೆಡಿಸಿನಿಂದ ಸ್ವಲ್ಪ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಬರ್ಬೋದು ಅಥವಾ ಒಂಥರ ವಾಂತಿ ಬಂದಾಗ ಆಗ್ಬೋದು, ಅದಕ್ಕೆ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಾವು ಪೇಯ್ನ್ದು ಮೆಡಿಸಿನ್ ಕೊಡುವಾಗ ಖಾಲಿ ಪೇಯ್ನಿಗೆ ಮಾತ್ರ ಮೆಡಿಸಿನ್ ಕೊಡೋದಲ್ಲ, ಆ ಪೇಯ್ನ್ ಮೆಡಿಸಿನಿಂದ ಬಂದ ಸೈಡ್ ಎಫೆಕ್ಟಿಗೂ ಕೂಡ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟು ಬಿಡ್ತೇವೆ. ಸೊ ಆಗ ಆ ಮೆಡಿಸಿನನ್ನು ಅವರು ಒಳ್ಳೆ ರೀತಿಯಲ್ಲಿ ಟಾಲರೇಟ್ ಮಾಡಲಿಕ್ಕಾಗುತ್ತೆ. ಮತ್ತು ನಾವು ಕೊಡುವಾಗ ಈಗ ನಮ್ಮದು ಮೇಯ್ನ್ ಅಂತ ಹೇಳಿದರೆ ನಮ್ಮ ಫಸ್ಟ್ ಪ್ರಿನ್ಸಿಪಲ್ ಇಸ್ ಫಸ್ಟ್ ಡೂ ನೋ ಹಾರ್ಮ್.
ಈಗ ನಮಗೆ ಒಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗದಿದ್ರು ಕೂಡ ಮೆಡಿಸಿನಿಂದ ವಿ ಶುಡಂಟ್ ಕಾಸ್ ಹಾರ್ಮ್. ದಟ್ ಈಸ್ ಅವರ್ medical ethics is the first principle. So we are very careful of what medicines we give, so that it shouldn't cause more harm to the patient. Even if it's causing less benefit, it's okay, but we don't want to cause harm because of. So now medicine ಕೊಡುವಾಗ ಫಸ್ಟಿಗೆ ಅವರ ಬ್ಲಡ್ ರಿಸಲ್ಟ್ ನೋಡ್ತೇವೆ, ಅವರ ಕಿಡ್ನಿ ಫಂಕ್ಷನ್ ಹೇಗುಂಟು, ಲಿವರ್ ಫಂಕ್ಷನ್ ಹೇಗುಂಟು, ಬ್ಲಡ್ ಕೌಂಟ್ ಹೇಗುಂಟು. ಮೆಡಿಸಿನ್ ಕೊಟ್ಟ ಮೇಲೆ ನಾವು ಮಾನಿಟರ್ ಮಾಡ್ತೇವೆ ಅವರ ಬ್ಲಡ್ ಲೆವೆಲ್ಸ್. ಮತ್ತು ಕೆಲವು ಮೆಡಿಸಿನ್ಸ್ ನಾವು ಇಂಜೆಕ್ಟೇಬಲ್ ಕೊಡುವಾಗ ಹಾಸ್ಪಿಟಲ್ ಸೆಟ್ಟಿಂಗಲ್ಲಿ ಕೊಡ್ತೇವೆ, ಅಂಡರ್ ದ ಮಾನಿಟರಿಂಗ್, ರೆಗ್ಯುಲರ್ಲಿ ಮಾನಿಟರಿಂಗ್ ದ ಪೇನ್ ಸ್ಕೋರ್. ಸೊ ಇಟ್ ಈಸ್ ಡನ್ ಇನ್ ಎ ವೆರಿ systematic and scientific way. It is not just not in unscientific way. So people shouldn't be so much worried about it. So main important thing is managing pain. Side effects, doctors are experts in managing that. ಓಕೆ ಸರ್, ನೀವು KMC ಅಲ್ಲಿ ಯಾವ ರೀತಿಯಾಗಿರುವಂಥ ಒಂದು ಸರ್ವಿಸ್ಗಳನ್ನು ಕೊಡ್ತೀರಿ ಸರ್ ಇದರ ಅಂಡರಲ್ಲಿ? ಸೊ KMC ಅಲ್ಲಿ ನಮ್ಮದು ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಪ್ಯಾಲಿಯೇಟಿವ್ ಮೆಡಿಸಿನ್ ಆ್ಯಂಡ್ ಸಪೋರ್ಟಿವ್ ಕೇರ್ ಅಂತ. ಅದು ಶಿರಡಿ ಸಾಯಿಬಾಬಾ ಕ್ಯಾನ್ಸರ್ ಹಾಸ್ಪಿಟಲ್ದು ಗ್ರೌಂಡ್ ಫ್ಲೋರ್ನಲ್ಲಿದೆ. ನಮ್ಮ ಟೀಮ್ನಲ್ಲಿ 4 ಜನ ಡಾಕ್ಟರ್ಸ್ ಇದ್ದಾರೆ, ಮತ್ತು ನರ್ಸಸ್, ಮತ್ತು ಬೇರೆ ನಾನು ಆಗ ಹೇಳಿದವರು ಎಲ್ಲರೂ ಇದ್ದಾರೆ. ಸೊ ನಮ್ಮ ಹಾಸ್ಪಿಟಲಲ್ಲಿ ಔಟ್ ಪೇಷಂಟ್ ಸರ್ವಿಸಸ್ ಇದೆ, ಮಂಡೇ ಟು ಸ್ಯಾಟರ್ಡೇ ಔಟ್ ಪೇಷಂಟ್ ಸರ್ವಿಸಸ್ ಇದೆ, ಮತ್ತು ಇನ್ ಪೇಷಂಟ್ ಸರ್ವಿಸಸ್ ಕೂಡ ಇದೆ. ಅಂದರೆ ಅಡ್ಮಿಟ್ ಆದ ಪೇಷಂಟ್ಸನ್ನು ಕೂಡ ನೋಡ್ತೇವೆ. ನಮ್ಮ ಅಂಡರ್ ಅಡ್ಮಿಟ್ ಮಾಡ್ತೇವೆ, ಬೇರೆಯವರ ಅಂಡರಲ್ಲಿ ಅಡ್ಮಿಟ್ ಆದ ಪೇಷಂಟ್ಸನ್ನು ನೋಡ್ತೇವೆ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಮಣಿಪಾಲ್ ವಿಲ್ ಕಮ್ ಅಪ್ ವಿತ್ ಎ ಹಾಸ್ಪಿಸ್, ದಟ್ ಈಸ್ ಎ ಪ್ಲಾನ್ ದಟ್ ಈಸ್ ದೇರ್. ಸೊ ಆಗ ಹಾಸ್ಪಿಸ್ ಸರ್ವಿಸಸ್ ಕೂಡ ವಿಚ್ ಇಸ್ ನಾಟ್ ದೇರ್ ಇನ್ ಇಂಡಿಯಾ. ಅಂದರೆ ಹಲವು ಜಾಗದಲ್ಲಿ ಮಾತ್ರ ಇದೆ ಅದು ಹಾಸ್ಪಿಸ್ ಸರ್ವಿಸ್. ಅಂದರೆ ಬ್ಯಾಂಗ್ಳೂರು ಮತ್ತು ಪುಣೆ ಅಂತ, ಮುಂಬೈ ಅಂತ. ಸೊ ವಿಲ್ ಹ್ಯಾವ್ ಎನ್ ಫುಲ್-ಫ್ಲೆಜ್ಡ್ ಹಾಸ್ಪಿಸ್ ಸರ್ವಿಸ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಸರ್, ಈಗ ಇನ್ನೊಂದು ತುಂಬ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಪೇಷಂಟ್ ಪಾರ್ಟಿಗಳದ್ದು. ಅಂದರೆ ಅವರಿಗೆ ಡಿಸಿಷನ್ ಮೇಕಿಂಗ್ ತುಂಬ ಕಷ್ಟ ಆಗ್ತದೆ. ಪರ್ಟಿಕ್ಯುಲರ್ಲಿ ಸಫರಿಂಗ್ಸ್ ಅನ್ನು ನೋಡ್ತಾರೆ, ಅವರು ಅದನ್ನು ಎಂಡ್ ಮಾಡಬೇಕಿರ್ತದೆ, ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು ಬೇಡ ಅಂತ ಇರ್ತದೆ. ಅಂತ ಟೈಮಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ಯಾವ ರೀತಿ ಅವರಿಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಮಾಡ್ತದೆ? ಸೊ ಯೂಶಲಿ ನಾವು ಒಂದು ಫ್ಯಾಮಿಲಿ ಮೀಟಿಂಗ್ ಅಂತ ಕಂಡಕ್ಟ್ ಮಾಡ್ತೀವಿ. ಸೊ ಫ್ಯಾಮಿಲಿ ಮೀಟಿಂಗನ್ನು ಕಂಡಕ್ಟ್ ಮಾಡುವಾಗ ನಾರ್ಮಲ್ ಏನಾಗ್ತದೆ ಅಂತ ಹೇಳಿದರೆ, ಒಂದು ಡಾಕ್ಟ್ರು ಒಬ್ಬರು ಮನೆಯವರ ಹತ್ರ ಮಾತಾಡ್ತಾರೆ, ಇನ್ನೊಬ್ಬರು ಡಾಕ್ಟ್ರು ಇನ್ನೊಬ್ಬರು ಮನೆಯವ್ರ ಹತ್ರ ಮಾತಾಡ್ತಾರೆ, ಮೂರನೇ ಡಾಕ್ಟ್ರು ಮೂರನೇ ಮನೆಯವ್ರ ಹತ್ರ ಮಾತಾಡ್ತಾರೆ. ಸೊ ಕನ್ಫ್ಯೂಷನ್ ಆಗೋದಂತ ಹೇಳಿದರೆ 3 ಜನ 3 ಥಿಂಗ್ಸ್ ಹೇಳ್ತಾರೆ, 3 ಜನ 3 ಥಿಂಗ್ಸನ್ನು ಕೇಳಿಸ್ಕೊಡ್ತಾರೆ. ಸೊ ಡಾಕ್ಟರ್ಸ್ ಒಳಗಡೆ ಸಹ ಕಾನ್ಫ್ಲಿಕ್ಟ್ ಇರ್ತದೆ, ಮನೆಯವರೊಳಗೆ ಸಹ ಕಾನ್ಫ್ಲಿಕ್ಟ್ ಇರ್ತದೆ. ಸೊ ನಾವು ನಮ್ಮಲ್ಲಿ ಜಾಯಿಂಟ್ ಫ್ಯಾಮಿಲಿ ಮೀಟಿಂಗ್ ಅಂತ ಮಾಡ್ತೇವೆ. ಜಾಯಿಂಟ್ ಫ್ಯಾಮಿಲಿ ಮೀಟಿಂಗ್ ಅಂತ ಹೇಳಿದರೆ, ಈಗ ಹೂ ಆರ್ ಆಲ್ ದ ಟ್ರೀಟಿಂಗ್ ಡಾಕ್ಟರ್ಸ್ ಅವರೆಲ್ಲರೂ ಪ್ಲಸ್ ಪ್ಯಾಲಿಯೇಟಿವ್ ಮೆಡಿಸಿನ್ ಕೂತ್ಕೊಳ್ತಾರೆ. ಫಸ್ಟು ನಮ್ಮೊಳಗೆ ನಾವು ಮಾತಾಡ್ತೇವೆ, ಆ್ಯಂಡ್ ವಿ ಟೆಲ್ ಟು ಆ್ಯಂಡ್ ನಾವು ಫ್ಯಾಮಿಲಿಯವರಿಗೂ ಕೇಳ್ತೇವೆ, ನಿಮ್ಮಲ್ಲಿ ಯಾರೆಲ್ಲ ಡಿಸಿಷನ್ ಮೇಕರ್ಸ್ ಇದ್ದಾರೆ ಎಲ್ಲರೂ ಬನ್ನಿ ಈ ದಿನ ಈ ಟೈಮಿಗೆ ಅಂತ. ಸೊ ಒಂದೇ ಟೈಮಲ್ಲಿ ಎಲ್ಲ ಟ್ರೀಟಿಂಗ್ ಟೀಮ್ ಆ್ಯಂಡ್ ಎಲ್ಲ ಪೇಷಂಟ್ ರಿಲೇಟಿವ್ಸ್ ಒಂದೇ ಫೋರಮಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ, ಆಗ ಅವರಿಗೂ ಕೂಡ ಪ್ರಶ್ನೆ ಕೇಳುವಂಥ ಒಂದು ಅವಕಾಶ ಇರ್ತದೆ, ನಮಗೆ ಉತ್ತರಿಸುವಂಥದ್ದು ಕ್ಲಾರಿಫೈ ಮಾಡುವಂಥ ಅವಕಾಶ ಇರ್ತದೆ. ಅದರಲ್ಲಿ ಆಗ ಕ್ಲಾರಿಟಿ ಬರ್ತದೆ, ಎಲ್ಲರದ್ದು ಅಂಡರ್ಸ್ಟ್ಯಾಂಡಿಂಗ್ ಸೇಮ್ ಇರ್ತದೆ. ಮತ್ತು ನಾವು ಏನೆಲ್ಲ ಡಿಸ್ಕಸ್ ಮಾಡ್ತೇವೆ ಅದನ್ನು ನಾವು ಬರೆದಿಡ್ತೇವೆ, ಒಂದು ಡಾಕ್ಯುಮೆಂಟ್ ಮಾಡಿ ಸೈನ್ ಮಾಡಿರ್ತೀವಿ. ಸೊ ದಟ್ ದ ಡಿಸ್ಕಷನ್ ಹಸ್ ಹ್ಯಾಪನ್ ಆ್ಯಂಡ್ ದರ್ ಇಸ್ ಎ ಕ್ಲಿಯರ್ ಡಾಕ್ಯುಮೆಂಟೇಷನ್. ಆಗ ಅವರಿಗೂ ಕೂಡ ಈಗ ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಡಿಸಿಷನ್. Good information helps in good decision making. Bad information will cause bad decision. So lot of time relatives wrong decision ತಗೊಳ್ಳೋದು ಅಥವಾ bad decision ತಗೊಳ್ಳೋದು, the information they received is not correct. So we believe in a good clear discussion and we are very upfront. ನಮ್ಮ ಫ್ಯಾಮಿಲಿ ಮೀಟಿಂಗ್ಸ್ ಅಲ್ಲಿ if something is possible we will tell this is possible. If something is not possible or it is not going to help, we will never give a false hope or a false reassurance. Don't worry, everything will be all right. ಆ ಥರ false reassurance ಕೊಡೋದಿಲ್ಲ. What is reality, what is truth, we tell, so that it will help them to be prepared, isn't it? Otherwise they won't be able to prepare for this. ಸರ್, ಪೇಷಂಟ್ಸ್ ಮತ್ತು ಪೇಷಂಟ್ ಫ್ಯಾಮಿಲಿ ಯಾವ ರೀತಿ ಅಸೆಸ್ ಮಾಡ್ಬೋದು ಸರ್ ಈ ಪ್ಯಾಲೆಟ್ ಕೇರ್? ಸೊ ಅವರು ನಮ್ಮ ಒ ಪಿ ಡಿಗೆ ಬಂದು ದೇ ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಅಸ್ ಇನ್ ಅವರ್ ಒ ಪಿ ಡಿ, ಆರ್ ಈವನ್ ಇಫ್ ದೇ ಗೋ ಟು ಅದರ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಕ್ಯಾನ್ ಕಮ್. ಅದು ನಾನು ಹೇಳಿದಾಗೆ ಶಿರಡಿ ಸಾಯಿಬಾಬಾ ಗ್ರೌಂಡ್ ಫ್ಲೋರಲ್ಲಿದೆ,
Monday to Saturday. We are there from morning to evening. They can always come. Even if they cannot bring their patient, as a family they can come, have a discussion, have a talk. ನಾವು ಯೂಶ್ವಲಿ ಹಲವು ಟೈಮ್ ಪೇಷಂಟ್ಸನ್ನೇ ಕರ್ಕೊಂಡು ಬರೋದು ಬೇಡ ಹೇಳ್ತೇವೆ. ಬಿಕಾಸ್ ಕೆಲವು ಟೈಮ್ ಒಂದು ಸರ್ತಿ ನೋಡ್ತೇವೆ ಮತ್ತು 2 ಸರ್ತಿ ನೋಡ್ತೇವೆ ಮತ್ತೆ ಹೇಳ್ತೇವೆ ರಿಲೇಟಿವ್ಸ್ ನೀವೇ ಬನ್ನಿ ಅಂತ. ಸಮ್ಟೈಮ್ಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಟು ಕ್ಯಾರಿ ದ ಪೇಷಂಟ್ ಆ್ಯಂಡ್ ಬ್ರಿಂಗ್ ಎವ್ರಿ ಟೈಮ್. ಸೊ ಆ ಟೈಮಲ್ಲಿ ನಾವು ಯೂಶ್ವಲಿ ರಿಲೇಟಿವ್ಸ್ ಒಟ್ಟಿಗೆ ಡೀಲ್ ಮಾಡಿ ಒಂದು ಸರ್ತಿ ನಾವು ನೋಡ್ಲಿಕ್ಕೆ ಇಚ್ಛೆ ಪಡ್ತೀವಿ. ಮತ್ತು ಯಾಕಂದ್ರೆ ನಮಗೂ ಕೂಡ ಒಂದು ಪ್ರಾಪರ್ ಅಸೆಸ್ಮೆಂಟ್ ಮಾಡಿ ಮತ್ತು ಸಬ್ಸಿಕ್ವೆಂಟ್ ವಿಸಿಟ್ಸ್ ಯೂಶ್ವಲಿ ನಾವು ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಎಂಗೇಜ್ ಮಾಡಿ ಇದು ಮಾಡ್ತೇವೆ ನಾವು. ಓಕೆ ಸರ್, ಫ್ಯಾಮಿಲಿ ಬಗ್ಗೆ ಮಾತಾಡ್ತಿರೋದ್ರಿಂದ ನೀವು ಒಂದು ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಆಗುವಂಥದ್ದು, ಬೇರೆ ಯಾವ ರೀತಿ ಅವರಿಗೆ ಒಂದು ಸಪೋರ್ಟ್ ಕೊಡ್ತಾರೆ ಸರ್ ಈ ಒಂದು ಪ್ಯಾಲಿಯೇಟಿವ್ ಕೇರ್ನ ಅಂಡರಲ್ಲಿ ಸರ್? ಸೊ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ ಒಂದು ಡಿಸಿಷನ್ ಮೇಕಿಂಗ್, ಇನ್ನೊಂದು ಅಂತ ಹೇಳಿದರೆ ಫ್ಯಾಮಿಲಿ ಮೆಂಬರ್ಸ್ ಪೇಷಂಟ್ಸ್ ಕ್ರಿಟಿಕಲಿ ಇಲ್ ಪೇಷಂಟ್ ಅಥವಾ ಅಡ್ವಾನ್ಸ್ಡ್ ಇಲ್ ಅವರಿಗೆ ಕೆಲವು ಸಿಚುವೇಶನ್ಸ್ ಬರ್ಬೋದು ಮನೆಯಲ್ಲಿ. ಆ ಸಿಚುವೇಶನ್ಸನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿರೋದಿಲ್ಲ. ಕೆಲವು ಟೈಮ್ ತುಂಬ ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಇರ್ತದೆ. ಆಗ ನಾವು ಯೂಶ್ವಲಿ ಒಂದು ಫಾರ್ಮ್ ಆಫ್ ಎಜುಕೇಷನ್ ಕೊಡ್ತೇವೆ. ಇದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇದೆಲ್ಲ ಬಂದಾಗ ಈ ರೀತಿಯಲ್ಲಿ ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು, ಈ ಥರ ಸಪೋರ್ಟ್ ಅವೈಲೇಬಲ್ ಉಂಟು, ಈ ಥರ ಸಪೋರ್ಟನ್ನು ನೀವು ಆಕ್ಸೆಸ್ ಮಾಡ್ಬೋದು. ಸೊ ನಾವು ಅದಕ್ಕೆ ಎಂಪವರ್ಮೆಂಟ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಈಗ ಇಲ್ಲದೆ ಏನಾಗ್ತದೆ, ನಾವು ಎಂಪವರ್ ಮಾಡೋದಿದ್ರೆ ಅವರು ಪ್ರತಿಯೊಂದಕ್ಕೂ ಡಿಪೆಂಡ್ ಇರ್ತಾರೆ ಬೇರೆಯವರ ಮೇಲೆ. ಬೇರೆ ಅಲ್ಲಿ ಲೋಕಲ್ ಡಾಕ್ಟರ್ಸ್, ಬೇರೆ ನರ್ಸಸ್. ಹಲವು ಸತಿ ಏನಾಗ್ತದೆ ಅಂತ ಹೇಳಿದರೆ ದೋಸ್ ಆರ್ ನಾಟ್ ಎಂಪವರ್ಡ್, ದೇ ಆರ್ ಗೋ ಆ್ಯಂಡ್ ಗೆಟ್ ರಾಂಗ್ ಟ್ರೀಟ್ಮೆಂಟ್ ಆಲ್ಸೋ. ಸೊ ಆ ಎಂಪವರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. And they should be prepared to handle anything at home that happens. And they should know when to ask for help. And what they could do, when to ask for help. And ಆ ಸಿಚುವೇಶನ್ ಅನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು ಅದನ್ನು, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇದು. ಸರ್, ಈಗ ಡೈಯಿಂಗ್ ಪೇಷಂಟ್ಸ್ಗಳಿದ್ರೆ ಅಂಥವ್ರದ್ದು ಕೇರ್ ತಗೊಳ್ತೀರಾ ಸರ್? ಹೌದು, ನಮ್ಮಲ್ಲಿ ಹಲವು ಪೇಷಂಟ್ಸ್ ಇರ್ತಾರೆ ತುಂಬ ಅಡ್ವಾನ್ಸ್ ಸ್ಟೇಜಸಲ್ಲಿ. ಸೊ ವೆನ್ ದೇ ಆರ್ ಅಪ್ರೋಚಿಂಗ್ ದಟ್ ಎಂಡ್ ಆಫ್ ಲೈಫ್ ಹಲವು ಥರದ ಸಿಂಪ್ಟಮ್ಸ್ ಇರ್ತದೆ. ಸೊ ನಾನು ನಿಮಗೆ ಫಸ್ಟಿಗೆ ಹೇಳಿದಾಗೆ ಕ್ವಾಲಿಟಿ ಆಫ್ ಡೆತ್, ಕ್ವಾಲಿಟಿ ಆಫ್ ಲೈಫ್ ಕೂಡ ಇಂಪಾರ್ಟೆಂಟ್, ಕ್ವಾಲಿಟಿ ಆಫ್ ಡೆತ್ ಕೂಡ ಇಂಪಾರ್ಟೆಂಟ್, ಡಿಗ್ನಿಟಿ ಆಫ್ ಡೆತ್. ಸೊ ಹೌ ವೆಲ್ ವಿ ಲಿವ್ ಇಸ್ ಇಂಪಾರ್ಟೆಂಟ್, ಹೌ ವೆಲ್ ವಿ ಡೈ ಇಸ್ ಇಂಪಾರ್ಟೆಂಟ್. ಸೊ ಹಲವು ಪೇಷಂಟ್ಸನ್ನು ನಾವು ಮ್ಯಾನೇಜ್ ಮಾಡ್ತೇವೆ ಟಿಲ್ ದೇ ಆರ್ ವೆರಿ ಎಂಡ್ ಆಫ್ ಲೈಫ್. ಆ್ಯಂಡ್ ಸಮ್ಟೈಮ್ಸ್ ಇಟ್ ಗಿವ್ಸ್ ಲಾಟ್ ಆಫ್ ರಿಲೀಫ್ ಟು ದ ಫ್ಯಾಮಿಲಿ ಮೆಂಬರ್ಸ್. ದ ಲಾಸ್ಟ್ ಥಿಂಗ್ ದ ಫ್ಯಾಮಿಲಿ ಮೆಂಬರ್ಸ್ ವಾಂಟ್ ಟು ಸಿ ಇಸ್ ದೇರ್ loved ones suffer and die, or to be in pain and die. So we ensure that those patients are well taken care. ಓಕೆ ಸರ್, ಈಗ ತುಂಬಾ ಕ್ಲಬ್ಸ್ಗಳು ಆಕ್ಟಿವ್ ಆಗಿ ಮುಂದೆ ಬರ್ತದೆ. ನೀವು ಆವಾಗ ಎಕ್ಸಾಂಪಲ್ ಕೊಟ್ಟರೆ ವಾಲಂಟಿಯರ್ ಆಗಿ ಬರ್ತಿದ್ದಾರೆ. ಈ ಕ್ಲಬ್ಸ್ಗಳ ರೋಲ್ ಎಂಥದ್ದು, ಪರ್ಟಿಕ್ಯುಲರ್ ರೋಟರಿ ಅಂತ ಕ್ಲಬ್ಸ್ಗಳ ರೋಲ್ ಹೇಗೆ ಏನಿರ್ತದೆ ಸರ್ ಇದರಲ್ಲಿ? ಸೊ ಈಗ ನೀವು ವರ್ಲ್ಡ್ ವೈಡ್ ನೋಡಿದರೆ ಲಾಟ್ ಆಫ್ ಪ್ಯಾಲಿಯೇಟಿವ್ ಕೇರ್ ವರ್ಕ್ ಇಸ್ ಡನ್ ಥ್ರೂ ಫಿಲಾಂಥ್ರಫಿ. ಫಿಲಾಂಥ್ರಫಿ ಅಂತ ಹೇಳಿದರೆ, ಸೊ ನಾವು ಈಗ ಹೆಚ್ಚಿನ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಹೆಚ್ಚಿನ ಫ್ಯಾಮಿಲೀಸ್ ಹ್ಯಾವ್ ನೋ ರಿಸೋರ್ಸಸ್ ಟು ಮ್ಯಾನೇಜ್. ಸೊ ಕ್ಲಬ್ಸ್ ಕುಡ್ ಹೆಲ್ಪ್ ಇನ್ ಕ್ರಿಯೇಟಿಂಗ್ ರಿಸೋರ್ಸಸ್. ಒನ್ ಟೈಪ್ ಆಫ್ ರಿಸೋರ್ಸಸ್ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ದೇ ಡು ನಾಟ್ ಹ್ಯಾವ್ ಫೈನಾನ್ಷಿಯಲ್ ರಿಸೋರ್ಸಸ್ ಇವನ್ ಫಾರ್ ಮೆಡಿಸಿನ್ಸ್, ಇವನ್ ಫಾರ್ ಎ ಕೇರ್ ಪ್ರೊಸೆಸ್, ದೇ ಕುಡ್ ಕ್ರಿಯೇಟ್ ದಟ್. ಎರಡನೇದಂತ ಹೇಳಿದರೆ, most important thing the patients and family needs is the support. So ಈಗ ಕ್ಲಬ್ಸ್ ಅವ್ರು ಬಂದು ಸ್ಪೆಂಡಿಂಗ್ ಟೈಮ್ ವಿತ್ ದ ಪೇಷಂಟ್ಸ್, ಫ್ಯಾಮಿಲೀಸ್. ಈಗ ಫ್ಯಾಮಿಲೀಸ್ ಯಾರು ಪೇಷಂಟ್ಸನ್ನು ನೋಡ್ಕೊಳ್ತಾ ಇರ್ತಾರೆ ಅವರು ಒಂದು ಬರ್ನ್ಔಟ್ ಸ್ಟೇಜಿಗೆ ಹೋಗ್ತಾರೆ. ಬರ್ನ್ಔಟ್ ಅಂತ ಹೇಳಿದರೆ ಬಹಳ ತಿಂಗಳಿಂದ ಕೇರ್ ಮಾಡ್ತಾ ಇರ್ತಾರೆ, ದೇ ಆರ್ ಬಿ ಆಲ್ಸೋ ವೆರಿ ಸ್ಟ್ರೆಸ್, ಅವ್ರಿಗೆ ಒಂಥರ ರಿಲೀಫ್ ಇರೋದಿಲ್ಲ. ಅಂಥವರನ್ನು ಕೂಡ ಒಂಥರ ಸೆಲ್ಫ್ ಕೇರ್ ಸ್ಟ್ರಾಟಜೀಸನ್ನು ಕಲಿಸಿಕೊಟ್ಟು ಅವರನ್ನು ಕೂಡ ಒಂಥರ ಕೇರ್ ಮಾಡುವಂಥದ್ದು. ಸೊ ಹಲವು ವಿಧದಲ್ಲಿ ಆ್ಯಕ್ಚುಲಿ ದೇ ಕ್ಯಾನ್ ವರ್ಕ್ ಇನ್ ಮಲ್ಟಿಪಲ್ ವೇಸ್ ಟು ಹೆಲ್ಪ್. ಆ್ಯಂಡ್ ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ಅವೇರ್ನೆಸ್. ಈಗ ಉಡುಪಿ ಅಂತ ಇಷ್ಟು ಎಜುಕೇಟೆಡ್ ಸಿಟಿ ಅಥವಾ ಇಲ್ಲಿ ಕೂಡ ಇದರ ಬಗ್ಗೆ ಹಾರ್ಡ್ಲಿ ದೇರ್ ಇಸ್ ಎನಿ ಅವೇರ್ನೆಸ್. ದೇರ್ ಇಸ್ ನೋ ಅವೇರ್ನೆಸ್ ಅಮಾಂಗ್ ಪಬ್ಲಿಕ್, ದೇರ್ ಇಸ್ ನಾಟ್ ಅವೇರ್ನೆಸ್ ಅಮಾಂಗ್ ಅದರ್ ಡಾಕ್ಟರ್ಸ್ ಆಲ್ಸೋ. ಸೊ how it is aware in the Western world, I think the same level of awareness ಅಲ್ಲಿ ಕೂಡ clubs can do lot of things. ಓಕೆ ಸರ್, ಈಗ ತುಂಬ ಜನ ನೀವು ಹೇಳಿದರೆ ಅವೇರ್ನೆಸ್ನ ಕೊರತೆ ಉಂಟು ಅಂತ ಹೇಳಿ, ನಮ್ಮ ತುಂಬ ಜನ ವೀಕ್ಷಕರು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ. ಸೊ ಅವರು ಎಲ್ರಿಗೂ ಕೂಡ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಈ ಒಂದು ಪ್ಯಾಲಿಯೇಟಿವ್ ಕೇರ್ನ ಬಗ್ಗೆ ಸರ್?
ಸೊ ಒಂದಂತ ಹೇಳಿದರೆ ಇಟ್ ಈಸ್ ಎನ್ ಫಾರ್ಮ್ ಆಫ್ ಎ ಮೆಡಿಕಲ್ ಟ್ರೀಟ್ಮೆಂಟ್. ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದರೆ ನಾಟ್ ರೆಸ್ಟ್ರಿಕ್ಟೆಡ್ ಟು ಲಾಸ್ಟ್ ಡೇಸ್ ಆಫ್ ಲೈಫ್ ಆರ್ ಎಂಡ್ ಆಫ್ ಲೈಫ್. ಇಟ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಪೇಯ್ನ್ ಅಥವಾ ನೋವು ಕಡಿಮೆ ಮಾಡೋದು. ಇಟ್ ಈಸ್ ಎ ಫಾರ್ಮ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ವೇರ್ ಮೆಜಾರಿಟಿ ಆಫ್ ದ ಪೀಪಲ್ ವಿತ್ ಲೈಫ್ ಥ್ರೆಟನಿಂಗ್ ಅಥವಾ ಲೈಫ್ ಶಾರ್ಟ್ನಿಂಗ್ ಇಲ್ನೆಸ್ ಅಂತ ಹೇಳ್ತೇವೆ, ಅಂದರೆ ಅಂಗಾಂಗ ವೈಫಲ್ಯ ಅಥವಾ ಕ್ಯಾನ್ಸರ್ ಅಥವಾ ಯಾವುದೇ ಥರ ನೋವು ಸಂಬಂಧಿತ ಕಾಯಿಲೆಗಳು ಅಥವಾ ತೊಂದರೆ ಸಂಬಂಧಿತ ಕಾಯಿಲೆಗಳಿಗೆಲ್ಲರಿಗೆ ಸಹ ಅವರದೊಂದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡುವ ಹಾಗೆ ಅಥವಾ ಅವರ ಜೀವನ ಗುಣಮಟ್ಟ ಇಂಪ್ರೂವ್ ಮಾಡುವ ಹಾಗೆ ಮತ್ತು ಡಿಸಿಷನ್ ಮೇಕಿಂಗ್ ಮಾಡುವ ಹಾಗೆ ಮತ್ತೊಂದು ಫ್ಯಾಮಿಲಿ ಸಪೋರ್ಟ್. ನಾವು ಪ್ಯಾಲಿಯೇಟಿವ್ ಕೇರಲ್ಲಿ ಪೇಷಂಟ್ ಆ್ಯಂಡ್ ಫ್ಯಾಮಿಲಿ ಆಸ್ ಎ ಸಿಂಗಲ್ ಯೂನಿಟ್ ಅಂತ ಟ್ರೀಟ್ ಮಾಡ್ತೇವೆ. ಸೊ ಬೋತ್ ಪೇಷಂಟ್ ನೀಡ್ಸ್ ಆ್ಯಂಡ್ ದ ಫ್ಯಾಮಿಲಿ ನೀಡ್ಸ್ ಟು ಬಿ ಟ್ರೀಟ್ಮೆಂಟ್ ಆ್ಯಂಡ್ ಟು ಗೆಟ್ ಗುಡ್ ಕಮ್ಯುನಿಕೇಷನ್. ಈಗ ಕಾಯಿಲೆ ಬಗ್ಗೆ ಮಾಹಿತಿ, ಕಾಯಿಲೆಯಿಂದ ಬಂದಂಥ ಏನು ಮುಂದೆ ಆಗ್ಬೋದು ಅದರ ಬಗ್ಗೆ ಮಾಹಿತಿ, ಕಾಯಿಲೆಯಿಂದ ಯಾವ ತೊಂದರೆಗಳು ಬರ್ಬೋದು ಅದರ ಬಗ್ಗೆ ಮಾಹಿತಿ. ಸೊ ಇದೆಲ್ಲ ಕಮ್ಯುನಿಕೇಷನ್, ಡಿಸಿಷನ್ ಮೇಕಿಂಗ್, ನಾವು ಶೇರ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೇವೆ. ನಾವು ನಿರ್ಧಾರ ಮಾಡಿ ನೀವು ಫಾಲೋ ಮಾಡಿ ಅಂತ ಹೇಳೋದಲ್ಲ, ಒಂದು ಜಂಟಿಯಾಗಿ ಮಾಡುವಂಥ ಒಂದು ನಿರ್ಧಾರ, ಶೇರ್ ಡಿಸಿಷನ್ ಮೇಕಿಂಗ್. ಆ್ಯಂಡ್ ಇಟ್ಸ್ ಎ ವೆರಿ ಹೋಲಿಸ್ಟಿಕ್ ಕೈಂಡ್ ಆಫ್ ಕೇರ್. ಇಟ್ ಇಸ್ ನಾಟ್ ವೆರಿ ಆರ್ಗನ್ ಸ್ಪೆಸಿಫಿಕ್ ಅಥವಾ ಡಿಸೀಸ್ ಸ್ಪೆಸಿಫಿಕ್ ಕೇರ್, ಇಟ್ಸ್ ಅ ಹೋಲಿಸ್ಟಿಕ್ ಕೇರ್. ಆ್ಯಂಡ್ ಎಲ್ಲ ಥರದ ಕಾಯಿಲೆಗೆ ಸಹ ಅನ್ವಯ ಆಗ್ತದೆ, ಎಲ್ಲ ಥರದ ಏಜ್ ಗ್ರೂಪಿಗೆ ಸಹ ಕೂಡ ಅನ್ವಯ ಆಗ್ತದೆ. ಸೊ ಸಾಕಷ್ಟು ಮಾಹಿತಿ ನೀಡಿದರೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್ನ ಬಗ್ಗೆ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಿಮ್ಮ ಒಂದು ಅಮೂಲ್ಯವಾದಂಥ ಟೈಮ್ ನಮ್ಗೆ ಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದ ಸರ್. ನಮಸ್ತೆ, ಥ್ಯಾಂಕ್ ಯು. ವೀಕ್ಷಕರೇ, ಇದರ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ನವೀನ್ ಸಲೀನ್ಸ್ ಅವರಿದ್ದರು. ಅವರು ಇಷ್ಟು ಹೊತ್ತು ಅದ್ಭುತವಾಗಿ ಪ್ಯಾಲಿಯೇಟಿವ್ ಕೇರ್ ಮತ್ತು ಸಪೋರ್ಟಿವ್ ಕೇರ್ನ ಬಗ್ಗೆ ನಮ್ಮ ಹತ್ರ ಮಾತಾಡಿದರು. ಇದ್ರ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಇನ್ನೊಬ್ಬರು ಅತಿಥಿ ನಮ್ಮ ಜೊತೆಗೆ ಸೇರ್ಕೊಳ್ತಾರೆ, ಅವ್ರ ಹತ್ರ ಮಾತುಕತೆ ಮಾಡೋಣ. ಅಲ್ಲಿಯ ತನಕ ನಮಸ್ಕಾರ.